ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸೆಪ್ಟೆಂಬರ್ 11 ಮತ್ತು 12ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಅನ್ನ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ ಮತ್ತೆ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಇದು ನಾನು ಬರೆದಿರುವಂತಹ ಕರ್ನಾಟಕ ಎಕನಾಮಿಕ್ ಸರ್ವೆ ಮೇಲಿನ ಬುಕ್. ಈ ವರ್ಷ ಕೇಳುವಂತಹ ಎಲ್ಲ ಪರೀಕ್ಷೆಗಳಿಗೆ ಬಹಳ ಪ್ರಮುಖವಾಗಿ ಬೇಕಾಗಿರುವಂತಹ ಕಂಟೆಂಟ್ ಕವರ್ ಮಾಡಿ ಈ ಬುಕ್ ಅನ್ನ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಬರೆದಿರುವಂತದ್ದು. 370ಕ್ಕೂ ಅಧಿಕ ಪ್ರಶ್ನೆ ಮತ್ತು ಉತ್ತರಗಳನ್ನ ಒಳಗೊಂಡಿರುತ್ತೆ. ಸ್ಟೇಟ್ಮೆಂಟ್ ಬೇಸ್ಡ್ ಇತ್ತೀಚೆಗಿರೋ ಏನ್ ಟ್ರೆಂಡ್ ಅಲ್ಲಿ ಕೇಳ್ತಾರೆ ಆ ರೀತಿಯ ಒಂದು ಮಾದರಿಯಲ್ಲಿ ಪ್ರಿಪೇರ್ ಮಾಡಿರುವಂತ ಪುಸ್ತಕ. ಬಜೆಟ್, ಕರ್ನಾಟಕದ ಸ್ಕೀಮ್ಸ್ಗಳು, ದೇಶದ ಸ್ಕೀಮ್ಸ್ಗಳು, ಪ್ರೋಗ್ರಾಮ್ಸ್ಗಳು ಎಲ್ಲವನ್ನು ಕವರ್ ಮಾಡಿ ಈ ಒಂದು ಬುಕ್ ನಲ್ಲಿ ಬರೆಯಲಾಗಿದೆ. ಇತ್ತೀಚೆಗೆ KS ಎಕ್ಸಾಮ್ ಏನಾಯ್ತು, ಅದರಲ್ಲಿ ಪೇಪರ್ 2 ನಲ್ಲಿ ಈ ಬುಕ್ ನಿಂದ ಹೆಚ್ಚು ಕಡಿಮೆ 8ಕ್ಕೂ ಅಧಿಕ ಪ್ರಶ್ನೆಗಳನ್ನ ಬಂದಿದ್ದನ್ನ ನಾನು ಗಮನಿಸಿದೆ. ಹಾಗಾಗಿ ಈ ವರ್ಷ ಬರುವಂತ ಎಲ್ಲ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಾ ಬರುತ್ತೆ. ಹತ್ತಿರದ ಬುಕ್ ಸ್ಟೋರ್ಸ್ ಗಳಲ್ಲಿ ಸಿಗಬಹುದು. ಅದಕ್ಕಿಂತ ಮುಂಚೆ ಕನ್ಫರ್ಮ್ ಮಾಡ್ಕೊಂಡು ನನ್ನ ನಂಬರಿಗೆ ಕರೆ ಮಾಡಿ ಹತ್ತಿರದ ನಿಮ್ಮ ಲೊಕೇಶನ್ ಹೇಳಿದ್ರೆ ಅಥವಾ ವಾಟ್ಸ್ಆಪ್ ನಲ್ಲಿ ನಿಮ್ಮ ಲೊಕೇಶನ್ ಹಾಕಿದ್ರೆ ಹತ್ತಿರದಲ್ಲಿ ಯಾವ ಬುಕ್ ಸ್ಟೋರ್ ನಲ್ಲಿ ನಿಮಗೆ ಲಭ್ಯ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಂತರ ಹೋಗಿ ತಗೊಳ್ಬಹುದು. ಮೊದಲನೇದಾಗಿ, ಆನ್ ವಿಚ್ ಡೇ ಈಸ್ ದ ಇಂಟರ್ನ್ಯಾಷನಲ್ ಡೇ ಆಫ್ ಕ್ಲೀನ್ ಏರ್ ಫಾರ್ ಬ್ಲೂ ಸ್ಕೈ ಸೆಲೆಬ್ರೇಟೆಡ್? ನೀಲಿ ಆಕಾಶಕ್ಕಾಗಿ ಶುದ್ಧ ಗಾಳಿಯ ಅಂತಾರಾಷ್ಟ್ರೀಯ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತೆ ಅಂತ ಬಂದಾಗ ಆಪ್ಷನ್ ಬಿ ಕರೆಕ್ಟ್ ಇದೆ. ಸೆಪ್ಟೆಂಬರ್ 7ನ್ನ ಶುದ್ಧ ಗಾಳಿಯ ಅಂತಾರಾಷ್ಟ್ರೀಯ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಸುದ್ದಿಲಿತ್ತು ಅಂತಂದ್ರೆ, ಸೆಪ್ಟೆಂಬರ್ 7ನೇ ತಾರೀಕು ಏನ್ ಆಚರಣೆ ಮಾಡಿದ್ರು, ಈ ದಿನದಂದು ಕೆಲವು ನಗರಗಳಿಗೆ ಪ್ರಶಸ್ತಿಗಳನ್ನ ಕೊಡ್ತಾ ಬರ್ತಾರೆ. ಶುದ್ಧ ಗಾಳಿಯನ್ನ ಅಚೀವ್ ಮಾಡಿದಂತಹ ಒಂದು ನಗರಗಳನ್ನ ಸೆಲೆಕ್ಟ್ ಮಾಡಿ ಪ್ರಶಸ್ತಿಗಳನ್ನ ಕೊಡ್ತಾ ಬರ್ತಾರೆ. ಹಾಗಾಗಿ ಇದು ಸುದ್ದಿಯಲ್ಲಿತ್ತು. ಇದರಲ್ಲಿ ಅವಾರ್ಡ್ ಕ್ಯಾಟಗರೀಸ್ ಏನಿದೆ, ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3 ಅಂತ ಹೇಳಿ ಮಾಡಿ ಪಾಪ್ಯುಲೇಷನ್ ಓವರ್ 10 ಲ್ಯಾಕ್, 10 ಲಕ್ಷಕ್ಕಿಂತ ಅಧಿಕ ಮಂದಿ ಇರುವಂತಹ ಜನರಿರುವಂತಹ ಒಂದು ನಗರವನ್ನ ಸೂರತ್, ಜಬ್ಬಲ್ಪುರ ಮತ್ತು ಆಗ್ರಾ 3 ಸಿಟಿಗಳನ್ನ ಈ ಒಂದು ವರ್ಗದಲ್ಲಿ ಕವರ್ ಮಾಡ್ಕೊಳ್ತಾರೆ. ಆ ಒಂದು ಈ 3 ನಗರಗಳನ್ನ ಸೆಲೆಕ್ಟ್ ಮಾಡ್ತಾರೆ, ಅವಾರ್ಡ್ ಕೊಡ್ತಾರೆ. ನೆಕ್ಸ್ಟ್ ಕ್ಯಾಟಗರಿ 2 ಬಂದಾಗ ಪಾಪ್ಯುಲೇಷನ್ ಬಿಟ್ವೀನ್ 3 to 10 ಲ್ಯಾಕ್, 3ರಿಂದ 10 ಲಕ್ಷ ಜನಸಂಖ್ಯೆ ಇರುವಂತಹ ನಗರಗಳಿಗೆ ಫಿರೋಜಾಬಾದ್ ನಗರಗಳನ್ನ ಗಮನಿಸಿದಾಗ ಫಿರೋಜಾಬಾದ್, ಅಮರಾವತಿ, ಆಂಧ್ರದ ಅಮರಾವತಿ, ಮಧ್ಯಪ್ರದೇಶದ ಝಾನ್ಸಿ, ಈ ನಗರಗಳನ್ನ ಕವರ್ ಮಾಡ್ತಾ ಹೋಗ್ತಾರೆ. ಕ್ಯಾಟಗರಿ 3 ಬಂದಾಗ ಪಾಪ್ಯುಲೇಷನ್ ಅಂಡರ್ 3 ಲ್ಯಾಕ್ಸ್, 3 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರುವಂತಹ ನಗರಗಳನ್ನ ಗಮನಿಸಿದಾಗ ರಾಯ್ಬರೇಲಿ, ನಲ್ಗೊಂಡ ಮತ್ತೆ ನಲ್ಗಡ ಈ 3 ನಗರಗಳನ್ನ ಕ್ಯಾಟಗರಿ 3 ನಲ್ಲಿ ಕವರ್ ಮಾಡ್ಕೊಂಡು ಅವರಿಗೆ ಅವಾರ್ಡ್ಸ್ ಗಳನ್ನ ಕೊಡ್ತಾರೆ. ಉದ್ದೇಶ ಏನು ಅಂತಂದ್ರೆ, ಟು ರ್ಯಾಂಕ್ ಅಂಡ್ ರಿವಾರ್ಡ್ ದ ಟಾಪ್ ಪರ್ಫಾರ್ಮಿಂಗ್ ಸಿಟೀಸ್ ಅಂಡರ್ ದಿ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಫಾರ್ ದೇರ್ ಎಫರ್ಟ್ಸ್ ಟು ಇಂಪ್ರೂವ್ ಏರ್ ಕ್ವಾಲಿಟಿ. ಯಾವ ನಗರಗಳು ಏರ್ ಕ್ವಾಲಿಟಿಯನ್ನ, ಗಾಳಿಯ ಗುಣಮಟ್ಟವನ್ನ ಇಂಪ್ರೂವ್ ಮಾಡ್ಲಿಕ್ಕೋಸ್ಕರ ಕಾರ್ಯಕ್ರಮಗಳನ್ನ ಕೈಗೊಂಡಿರ್ತವೆ, ಅದು ಯಾವ ಕಾರ್ಯಕ್ರಮದ ಅಡಿಯಲ್ಲಿ? ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್, ರಾಷ್ಟ್ರೀಯ ಸ್ವಚ್ಛ ವಾಯು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಡಿಯಲ್ಲಿ ಎಫರ್ಟ್ಸ್ ಅನ್ನ ಹಾಕಿರ್ತಾರಲ್ಲ, ಆ ನಗರಗಳನ್ನ ಗುರುತಿಸಿ ಅವರನ್ನ ಶುದ್ಧ ಗಾಳಿಯನ್ನ ಅಚೀವ್ ಮಾಡ್ಲಿಕ್ಕೆ, ಆ ಒಂದು ನಗರದಲ್ಲಿರುವಂತಹ ಜನಸಂಖ್ಯೆ ಶುದ್ಧ ಗಾಳಿಯನ್ನ ಪಡೆಯುವಂತೆ ಮಾಡೋದಕ್ಕೆ ಎಫರ್ಟ್ಸ್ ಹಾಕಿರುವಂತಹ ನಗರಗಳನ್ನ, ಟಾಪ್ ಸಿಟೀಸ್ ಗಳನ್ನ ಸೆಲೆಕ್ಟ್ ಮಾಡಿ ಅವಾರ್ಡ್ಸ್ ಗಳನ್ನ ಕೊಡ್ತಾ ಬರ್ತಾರೆ ಪ್ರತಿ ವರ್ಷ. ಹಾಗಿದ್ರೆ ಈ NCEAP ಏನಿದೆ, ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಏನಿದೆ, ಇದನ್ನ ಯಾವ ಮಿನಿಸ್ಟ್ರಿ ಅಡಿನಲ್ಲಿ ಜಾರಿ ಮಾಡ್ತಾರೆ ಅಂತಂದ್ರೆ, ಅದನ್ನ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಆಫ್ ಇಂಡಿಯಾ, ಭಾರತದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ಇದು ಈ ಮಿನಿಸ್ಟ್ರಿಯ ಅಡಿಯಲ್ಲಿ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅನ್ನ ಜಾರಿ ತರ್ತಾರೆ ಅನ್ನೋದು ಗಮನಿಸಬೇಕು. ಉದ್ದೇಶ ಏನು ಅಂತಂದ್ರೆ, ಕ್ಲೀನ್ ಏರ್ ಫಾರ್ ಆಲ್, ಎಲ್ಲರಿಗೂ ಶುದ್ಧ ಗಾಳಿಯನ್ನ ಸಾಧಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ, ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅನ್ನ ಜಾರಿ ಮಾಡಲಾಗಿದೆ ಅನ್ನೋದು ಗಮನಿಸಬಹುದು. ನೆಕ್ಸ್ಟ್ ಅವಾರ್ಡ್ಸ್ ಬಂದಾಗ ಈ ಪ್ರಶಸ್ತಿಗಳನ್ನ ಯಾವ ರೀತಿ ಕೊಡ್ತಾರೆ ಅಂದ್ರೆ, ಟಾಪ್ ಸಿಟೀಸ್ ರಿಸೀವ್ ಕ್ಯಾಶ್ ಪ್ರೈಸ್ ಕೊಡ್ತಾರೆ, ಟ್ರೋಫೀಸ್ ಕೊಡ್ತಾರೆ, ಮತ್ತೆ ಸರ್ಟಿಫಿಕೇಟ್ಸ್ ಗಳನ್ನ, ಪ್ರಮಾಣ ಪತ್ರಗಳನ್ನ ನೀಡ್ತಾ ಬರ್ತಾರೆ ಈ ಒಂದು ನಗರಗಳಿಗೆ, ಯಾವ ಸೆಲೆಕ್ಟ್ ಆಗ್ತವೆ ಅವಾರ್ಡ್ಗೆ ಆ ನಗರಗಳಿಗೆ. ಇವ್ಯಾಲ್ಯೂಯೇಷನ್ ಬಂದಾಗ ದ ಸಿಟೀಸ್ ಆರ್ ಅಸೆಸ್ಡ್ ಬೇಸ್ಡ್ ಆನ್ ಏರ್ ಕ್ವಾಲಿಟಿ ಕಂಟ್ರೋಲ್ ಮೆಜರ್ಸ್. ಅವರು ಏರ್ ಕ್ವಾಲಿಟಿ ಕಂಟ್ರೋಲ್ಗೋಸ್ಕರ ಏನೇನ್ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ, ಗಾಳಿಯ ಗುಣಮಟ್ಟವನ್ನ ಸಾಧಿಸೋದಕ್ಕೋಸ್ಕರ ಏನ್ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ, ಅದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಆ ಒಂದು ಆಧಾರದ ಮೇಲೆ ಈ ನಗರಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಇಂಪ್ಲಿಮೆಂಟೆಡ್ ಇನ್ 8 ಸೆಕ್ಟರ್ಸ್, 8 ವಲಯಗಳಲ್ಲಿ ಆ ಶುದ್ಧ ಗಾಳಿಯನ್ನ ಅಚೀವ್ ಮಾಡ್ಲಿಕ್ಕೆ ಸಂಬಂಧಪಟ್ಟಂತಹ 8 ವಲಯಗಳನ್ನ ಪರಿಗಣಿಸಿ ಆ ಒಂದು ನಗರಗಳನ್ನ ಸೆಲೆಕ್ಟ್ ಮಾಡ್ತಾರೆ. ವಿತ್ ರ್ಯಾಂಕಿಂಗ್ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಇನ್ ದ ಪ್ರೆಸಿಡಿಂಗ್ ಫೈನಾನ್ಷಿಯಲ್ ಇಯರ್, ಹಿಂದಿನ ಹಣಕಾಸು ವರ್ಷದಲ್ಲಿ ಏನು ಕಾರ್ಯಕ್ಷಮತೆ ಸಾಧಿಸ್ತಾರೆ ಅದರ ಆಧಾರದ ಮೇಲೆ ನೀಡ್ತಾರೆ ಅನ್ನೋದು ಗಮನಿಸಬಹುದು.
ರಿಪೋರ್ಟ್ ಸಬ್ಮಿಷನ್ ಬಂದಾಗ ಅರ್ಬನ್ ಲೋಕಲ್ ಬಾಡೀಸ್ ಏನಿದೆ, ಸ್ಥಳೀಯ ನಗರ ಸಂಸ್ಥೆಗಳು, ಇವ್ರು ಏನ್ ಮಾಡ್ತಾರೆ, ದೇ ಸಬ್ಮಿಟ್ ಸೆಲ್ಫ್ ಅಸೆಸ್ಮೆಂಟ್ ರಿಪೋರ್ಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕು. ಯಾವ್ದ್ರ ಮೂಲಕ ಅಂತಂದ್ರೆ ಪ್ರಾಣ ಅಂತ ಒಂದು ಪೋರ್ಟಲ್ ಇದೆ. ಈ ಪ್ರಾಣ ಅನ್ನುವಂತಹ ಒಂದು ಪೋರ್ಟಲ್ ಮೂಲಕ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅಸೆಸ್ಮೆಂಟ್ ಅನ್ನ, ಸೆಲ್ಫ್ ಅಸೆಸ್ಮೆಂಟ್ ಅನ್ನ ಸಬ್ಮಿಟ್ ಮಾಡಬೇಕು. ರಿಪೋರ್ಟ್ ಅನ್ನ ಇವ್ಯಾಲ್ಯೂಯೇಟ್ ಯಾರು ಮಾಡ್ತಾರೆ ಅಂತಂದ್ರೆ CPCB, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಮತ್ತೆ ಏರ್ ಕ್ವಾಲಿಟಿ ಮಾನಿಟರಿಂಗ್ ಕಮಿಟಿ ಏನಿದೆ, ಇವರು ಈ ಒಂದು ಕಮಿಟಿಯವರು ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಇವ್ಯಾಲ್ಯೂಯೇಟ್ ಮಾಡಿ ಫೈನಲೈಸ್ ಮಾಡಿ ಯಾವ ನಗರಗಳು ಟಾಪ್ ಅಚೀವರ್ ಆಗಿದ್ದಾವೆ ಅನ್ನೋದನ್ನ ಗಮನಿಸಿ ಅವಾರ್ಡ್ಸ್ ಗಳನ್ನ ಕೊಡ್ತಾರೆ. ನೆಕ್ಸ್ಟ್ ಬಂದಾಗ which two countries recently signed letters of intent to strengthen their cooperation in maritime security in response to China's action in the South China Sea. ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾದ ಕ್ರಮಗಳಿಗೆ ಪ್ರತಿಕ್ರಿಯೆಯಾಗಿ ಕಡಲ ಭದ್ರತೆಯಲ್ಲಿ ತಮ್ಮ ಸಹಕಾರವನ್ನ ಬಲಪಡಿಸುವಂತ ಉದ್ದೇಶದ ಪತ್ರಗಳಿಗೆ ಯಾವ ರಾಷ್ಟ್ರಗಳು ಇತ್ತೀಚೆಗೆ ಸೈನ್ ಹಾಕಿದಾವೆ? ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾ ಇಂಟರ್ಫಿಯರ್ ಆಗ್ತಿದೆ ಅಂತೇಳಿ ಕೌಂಟರ್ ಕೊಡೋದಕ್ಕೋಸ್ಕರ ಈ ಕೆಳಗಿನ 2 ರಾಷ್ಟ್ರಗಳು ಏನ್ ಮಾಡಿದಾವೆ, ಸೈನ್ ಹಾಕಿದಾವೆ ಒಂದು ಅಸೆಟ್ಗೆ. ಯಾವ ರೀತಿ ಅಂತಂದ್ರೆ ಕೋಆಪರೇಷನ್ ಇನ್ ಮ್ಯಾರಿಟೈಮ್ ಸೆಕ್ಯೂರಿಟಿ ಅಂತೇಳಿ ಒಂದು ಸೈನ್ ಅನ್ನ ಹಾಕಿರೋದನ್ನ ಗಮನಿಸಬಹುದು. ಯಾವ ರಾಷ್ಟ್ರಗಳು ಅಂತಂದ್ರೆ ಬಿ ಬರುತ್ತೆ, ವಿಯೆಟ್ನಾಂ ಮತ್ತು ಫಿಲಿಪೈನ್ಸ್. ನಾವೆಲ್ಲ ಜಪಾನು ಆ ರೀತಿ ದೊಡ್ಡ ದೊಡ್ಡ ದೇಶಗಳನ್ನ ಗಮನಿಸ್ತೀವಿ. ಆದ್ರೆ ವಿಯೆಟ್ನಾಂ ಮತ್ತು ಫಿಲಿಪೈನ್ಸ್ಗಳು ಈ ಒಂದು ಸಹಿ ಹಾಕಿದಾವೆ ಅನ್ನೋದು ಗಮನಿಸಬಹುದು. ಈ ಸೌತ್ ಚೈನಾ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟಂತೆ ಈ ಲೊಕೇಶನ್ ಬರೋಣ. ಫಸ್ಟ್ ಲೊಕೇಶನ್ಸ್, ದಕ್ಷಿಣ ಚೀನಾ ಅಂತಂದ್ರೆ ಗೊತ್ತಿರುತ್ತೆ ನಮಗೆ. ಇಟ್ ಇಸ್ ಲೊಕೇಟೆಡ್ ಇನ್ ದ ವೆಸ್ಟರ್ನ್ ಪೆಸಿಫಿಕ್ ಓಷನ್. It is a strategic and resource rich region bordered by several countries including China, Vietnam, Philippines. ಚೈನಾ, ವಿಯೆಟ್ನಾಂ, ಫಿಲಿಪೈನ್ಸ್ ಸುತ್ತುವರಿದಿರುವಂತಹ ಒಂದು ಭಾಗ ಏನಿದೆ, ಇಲ್ಲಿ ಸೌತ್ ಚೈನಾ ಸಿ ಅನ್ನ ನೋಡಬಹುದು ನಾವು. ಈ ಸೌತ್ ಚೈನಾ ಸಿ ಡಿಸ್ಪ್ಯೂಟ್ ಏನಿದೆ, ಚೈನಾ ಆಕ್ಚುಲಿ ಕ್ಲೈಮ್ಸ್ ದ ಎಂಟೈರ್ ಸಿ ಥ್ರೂ ಇಟ್ಸ್ 9 ಡ್ಯಾಶ್ ಲೈನ್ ಅಂತ ಏನಿದೆ, ಅದರ ಮೂಲಕ ಇಡೀ ಸಮುದ್ರ ನಂದೇ ಅಂತೇಳಿ ಹೇಳುತ್ತೆ. ಆದ್ರೆ ಇದು ನೆರೆಯ ರಾಷ್ಟ್ರಗಳಿದಾವಲ್ಲ, ವಿಯೆಟ್ನಾಂ ಆಗಿರ್ಬೋದು, ಫಿಲಿಪೈನ್ಸ್ ಆಗಿರ್ಬೋದು, ಇವೆಲ್ಲ ಆಪೋಸಿಟ್, ಚೈನಾಗ್ ಆಪೋಸಿಟ್. ಮಲೇಷಿಯಾ ಆಗಿರ್ಬೋದು, ಮತ್ತೆ ಬ್ರೂನೈ ಏನಿದೆ, ಬ್ರೂನೈಯೊಂದಿಗೆ ಉದ್ವಿಗ್ನತೆಯನ್ನ ಉಂಟು ಮಾಡ್ತಾ ಇದೆ. ಬಾರ್ಡರಿಂಗ್ ಡಿಸ್ಪ್ಯೂಟ್ ಅನ್ನ ಮಾಡ್ಕೊಂಡಿದೆ ಚೈನಾ. ಹಾಗಾಗಿ ಚೈನಾ ಹ್ಯಾಸ್ ಬಿಲ್ಟ್ ಆರ್ಟಿಫಿಷಿಯಲ್ ಐಲ್ಯಾಂಡ್ಸ್ ಅಂಡ್ ಮಿಲಿಟರಿ ಔಟ್ ಪೋಸ್ಟ್ ಟು ಅಸರ್ಟ್ ಡಾಮಿನೆನ್ಸ್. ಅದಕ್ಕೋಸ್ಕರ ಏನ್ ಮಾಡಿದೆ ಚೀನಾ, ಅಲ್ಲಿ ಪ್ರಾಬಲ್ಯವನ್ನ ಪ್ರತಿಪಾದನೆ ಮಾಡೋದಕ್ಕೋಸ್ಕರ ಕೃತಕವಾದ ದ್ವೀಪಗಳನ್ನ ಸೃಷ್ಟಿ ಮಾಡಿದೆ, ಮಿಲಿಟರಿ ಸ್ಟೇಷನ್ಸ್ ಗಳನ್ನ, ಔಟ್ ಪೋಸ್ಟ್ ಗಳನ್ನ ನಿರ್ಮಾಣ ಮಾಡಿದೆ. ಈ ಮೂಲಕ ಸೌತ್ ಚೈನಾ ರೀಜನ್ ನಲ್ಲಿ ಡಿಸ್ಪ್ಯೂಟ್ಸ್ ಗೆ ದಾರಿ ಮಾಡಿಕೊಟ್ಟಿದೆ. ಅದನ್ನ ಕೌಂಟರ್ ಮಾಡೋದಕ್ಕೋಸ್ಕರ ವಿಯೆಟ್ನಾಂ ಮತ್ತು ಫಿಲಿಪೈನ್ಸ್ ಗಳು ಹಲವಾರು ದೇಶಗಳ ಗಡಿಯಲ್ಲಿರುವಂತಹ ಆಯಕಟ್ಟಿನ ಸಂಪನ್ಮೂಲ ಸಮೃದ್ಧ ಪ್ರದೇಶ ಆಗಿರೋದ್ರಿಂದ ಈ 2 ರಾಷ್ಟ್ರಗಳು ಮಿಲಿಟರಿ ಸಹಕಾರಕ್ಕೆ ಸೈನ್ ಹಾಕಿದಾವೆ ಅನ್ನೋದನ್ನ ಗಮನಿಸಬಹುದು. ಈ ವಿಯೆಟ್ನಾಂ ಮತ್ತು ಫಿಲಿಪೈನ್ಸ್ ಡಿಫೆನ್ಸ್ ಕೋಆಪರೇಷನ್ ಏನಿದೆ, ಇನ್ ರೆಸ್ಪಾನ್ಸ್ ಟು ಚೈನಾಸ್ ಅಗ್ರೆಷನ್, ವಿಯೆಟ್ನಾಂ and the Philippines signed letters of intent to cooperate in maritime security ಗೆ, disaster response ಗೆ, and emphasizing peaceful resolution under international law. ಶಾಂತಿಯುತವಾದ ಪರಿಹಾರವನ್ನ 2 ರಾಷ್ಟ್ರಗಳು ಮಾಡ್ಕೊಳ್ಳೋದಕ್ಕೆ, ಅಂತಾರಾಷ್ಟ್ರೀಯ ಕಾನೂನು ಅಡಿಯಲ್ಲಿ ನಾವು ಮುಂದುವರಿಯೋದಕ್ಕೆ, ವಿಪತ್ತು ಪ್ರಕ್ರಿಯೆಗಳು ಏನಿರ್ತವೆ ಅಂತ ಟೈಮ್ ನಲ್ಲಿ 2 ರಾಷ್ಟ್ರಗಳು ಸಹಕಾರಕ್ಕೋಸ್ಕರ ಒಂದು ಸಹಿಯನ್ನ ಹಾಕಿದಾವೆ ಅನ್ನೋದು ಗಮನಿಸಬಹುದು. ಈ ಸೌತ್ ಚೈನಾ ಸಿ ನಲ್ಲಿ ಭಾರತದ ಪಾತ್ರ ಏನಿದೆ ಅಂದ್ರೆ, ಇಂಡಿಯಾ ಇಸ್ ಇನ್ಕ್ರೀಸಿಂಗ್ ಇಟ್ಸ್ ಎಂಗೇಜ್ಮೆಂಟ್ ಇನ್ ದ ಸೌತ್ ಚೈನಾ ಸಿ. ಆ ಭಾಗದಲ್ಲಿ ತನ್ನ ಪಾತ್ರವನ್ನ ಹೆಚ್ಚು ಮಾಡ್ತಾ ಇದೆ. ಯಾವ ರೀತಿ? ಕೊಲಾಬರೇಟಿಂಗ್ ವಿತ್ ಕಂಟ್ರೀಸ್ ಲೈಕ್ ವಿಯೆಟ್ನಾಂ ಮತ್ತೆ ಫಿಲಿಪೈನ್ಸ್ ನಂತಹ ವಿಯೆಟ್ನಾಂ ನಂತಹ ರಾಷ್ಟ್ರಗಳ ಜೊತೆಗೆ ಸಂಬಂಧವನ್ನ ಏರಿಸೋದ್ರ ಮೂಲಕ ಆ ಒಂದು ರಾಷ್ಟ್ರಗಳ ನಡುವೆ ಮಿಲಿಟರಿ ಆಗಿರ್ಬೋದು ಮತ್ತೆ ಆರ್ಥಿಕ ಸಹಕಾರವನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದ್ರ ಮೂಲಕ ಚೈನಾಗೆ ಕೌಂಟರ್ ಮಾಡ್ತಾ ಇದೆ. ದಕ್ಷಿಣ ಚೀನಾ ಸಮುದ್ರದಲ್ಲಿ ತನ್ನ ಚೈನಾದ ಪ್ರಾಬಲ್ಯವನ್ನ ಕಡಿಮೆ ಮಾಡ್ಲಿಕ್ಕೆ ಭಾರತ ಕೌಂಟರ್ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸಬಹುದು. ಥ್ರೂ ನೇವಲ್ ಎಕ್ಸರ್ಸೈಸಸ್ ಕೂಡ ಮಾಡ್ತಾರೆ, ನೌಕಾ ಸಮರಾಭ್ಯಾಸಗಳನ್ನ ನಡೆಸ್ತಾರೆ. ಮಿಲಿಟರಿ ಸಪೋರ್ಟ್ ಇದೆ 2 ರಾಷ್ಟ್ರಗಳ ನಡುವೆ, ಅಂದ್ರೆ ವಿಯೆಟ್ನಾಮು, ಫಿಲಿಪೈನ್ಸ್, ಭಾರತ ಮಿಲಿಟರಿ ಬೆಂಬಲದ ಮೂಲಕ ಈ ಒಂದು ರಾಷ್ಟ್ರಗಳ ನಡುವೆ ಸಹಕಾರವನ್ನ ಗಮನಿಸ್ತಾ ಇರಬಹುದು ನಾವು. ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಆಗಿ ಇನ್ಕ್ಲೂಡಿಂಗ್ ಬ್ರಹ್ಮೋಸ್ ಮಿಸೈಲ್ ಎಕ್ಸ್ಪೋರ್ಟ್, ಬ್ರಹ್ಮೋಸ್ ಕ್ಷಿಪಣಿ ಏನಿದೆಯಲ್ಲ, ಇದನ್ನ ವಿಯೆಟ್ನಾಂ ರಾಷ್ಟ್ರಕ್ಕೆ ರಫ್ತು ಮಾಡ್ತಾರೆ. ಈ ಮೂಲಕ ದಕ್ಷಿಣ ಚೀನಾ ಸಮುದ್ರದಲ್ಲಿ ಭಾರತವು ಕೂಡ ಪ್ರಾಬಲ್ಯವನ್ನ ಸಾಧಿಸೋದಕ್ಕೆ ಒಂದು ಪಾತ್ರವನ್ನ ವಹಿಸ್ಕೊಳ್ತಾ ಇದೆ ಅನ್ನೋದನ್ನ ಗಮನಿಸಬಹುದು. ನೆಕ್ಸ್ಟ್ ಕ್ವಶನ್ ಬಂದಾಗ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಟ್ರೂ ಅಬೌಟ್ ಸ್ವಚ್ಛ ಭಾರತ್ ಮಿಷನ್ ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ?
SBM phase 1, Swachh Bharat Mission phase 1 focused solely on urban sanitization. ಓನ್ಲಿ ಅರ್ಬನ್ ಸ್ಯಾನಿಟೈಸೇಷನ್ ಅಂತ ಹೇಳುತ್ತೆ, ನಗರ ನೈರ್ಮಲ್ಯ ಅಂತ ಹೇಳುತ್ತೆ. ಎರಡನೇದು ಬಂದಾಗ SBM phase 2 aims to maintain ODF, open defecation free status and enhance waste management. SBM ಅಂತ ಎರಡು ಏನಿದೆ, ಇದು ಬಯಲು ಮುಕ್ತ ಶೌಚಾಲಯದ ಸ್ಥಿತಿ ಏನಿದೆ, ಸ್ಟೇಟಸ್ ಏನಿದೆ, ಅದನ್ನ ಕಾಪಾಡ್ಕೋಬೇಕು ಮತ್ತೆ ತ್ಯಾಜ್ಯ ನಿರ್ವಹಣೆಯನ್ನ ಹೆಚ್ಚಿಸಬೇಕು ಅನ್ನುವಂತ ಗುರಿಯನ್ನ ಹೊಂದಿದೆ. ಆಪ್ಷನ್ ಸಿ ಬಂದಾಗ SBM Swachh Bharat Mission has been unsuccessful in reducing infant mortality rates. ಶಿಶು ಮರಣ ಪ್ರಮಾಣವನ್ನ ಕಡಿಮೆ ಮಾಡುವಲ್ಲಿ SBM ವಿಫಲ ಆಗಿದೆ ಅಂತ ಮೂರನೇ ಪಾಯಿಂಟ್ ಹೇಳುತ್ತೆ. ಮೂರನೇ ಸ್ಟೇಟ್ಮೆಂಟ್, SBM urban has constructed fewer public toilets than households. SBM urban ಏನಿದೆ, ಮನೆಗಳಿಗಿಂತ ಕಡಿಮೆ ಸಾರ್ವಜನಿಕ ಶೌಚಾಲಯಗಳನ್ನ ನಿರ್ಮಾಣ ಮಾಡಿದೆ ಅಂತೇಳಿ ನಾಲ್ಕನೇ ಪಾಯಿಂಟ್ ಹೇಳ್ತಾ ಇದೆ. ಆಪ್ಷನ್ ಬಿ ಕರೆಕ್ಟ್ ಇದೆ. ಇದಕ್ಕೋಸ್ಕರ ODF ಅನ್ನ ಕಾಪಾಡ್ಕೊಳ್ಬೇಕು, ಅಂದ್ರೆ ಓಪನ್ ಡೆಫಿಕೇಶನ್ ಫ್ರೀ, ಬಯಲು ಮುಕ್ತ ಶೌಚಾಲಯವನ್ನ ಆ ಒಂದು ಸ್ಥಿತಿಯನ್ನ ಕಾಪಾಡ್ಕೊಳ್ಬೇಕು ಮತ್ತೆ ತ್ಯಾಜ್ಯ ನಿರ್ವಹಣೆಯನ್ನ ಹೆಚ್ಚಿಸಬೇಕು ಅನ್ನುವಂತಹ ಗುರಿಯನ್ನ ಹೊಂದಿದೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಇದು ಬಹಳ ಪ್ರಮುಖವಾದಂತ ಸ್ವಚ್ಛ ಭಾರತ ಮಿಷನ್ ನ ಉದ್ದೇಶಗಳಲ್ಲಿ ಬಹಳ ಪ್ರಮುಖವಾದಂತ ಉದ್ದೇಶ ಏನಂದ್ರೆ ODF, ಓಪನ್ ಡೆಫಿಕೇಶನ್ ಫ್ರೀ, ಬಯಲು ಮುಕ್ತ ಶೌಚಾಲಯವನ್ನ ನಿರ್ಮಾಣ ಮಾಡಬೇಕು. ಅದಕ್ಕೋಸ್ಕರ ಲಕ್ಷಾಂತರ ಟಾಯ್ಲೆಟ್ಸ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರಿಂದ ಆಪ್ಷನ್ ಬಿ ಕರೆಕ್ಟ್ ಇರುತ್ತೆ. ನೋಡಿ, ಆಪ್ಷನ್ ಎ ಬಂದಾಗ SBM ಅಂತ ಒಂದು ನಗರ ನೈರ್ಮಲ್ಯ ಮಾತ್ರ ಅಲ್ಲ, ಗ್ರಾಮೀಣನು ಸೇರ್ಕೊಳ್ಳುತ್ತೆ, ಹಾಗಾಗಿ ಅದು ಸರಿಯಲ್ಲ. ಶಿಶು ಮರಣ ಪ್ರಮಾಣ ಕಡಿಮೆ ಆಗಿದೆ ಸ್ವಚ್ಛ ಭಾರತ್ ಮಿಷನ್ ಎಫೆಕ್ಟ್ ಇಂದ ಅದರ ಇಂಪ್ಯಾಕ್ಟ್ ಆಗಿ ಶಿಶು ಮರಣ ಪ್ರಮಾಣ ಅದರ ದರ ಕಡಿಮೆ ಆಗಿದೆ ಅನ್ನೋದನ್ನ ಗಮನಿಸಬಹುದು. ನೆಕ್ಸ್ಟ್ ಆಪ್ಷನ್ ಡಿನೂ ಅಷ್ಟೇ, SBM ಅರ್ಬನ್ ಏನಿದೆಯಲ್ಲ, ಯಾವ ರೀತಿ ಅಚೀವ್ ಮಾಡಿದ್ದಾರೆ ಅಂತಂದ್ರೆ ಮನೆಗಳಿಗಿಂತನೂ ಹೆಚ್ಚು ಸಾರ್ವಜನಿಕ ಶೌಚಾಲಯಗಳನ್ನ ಪಬ್ಲಿಕ್ ಟಾಯ್ಲೆಟ್ಸ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋದನ್ನ ಗಮನಿಸಬಹುದು. ಯಾಕೆ ಇದು ಸುದ್ದಿಯಲ್ಲಿತ್ತು ಅಂತಂದ್ರೆ ಇತ್ತೀಚೆಗೆ 10 ವರ್ಷ ಕಂಪ್ಲೀಟ್ ಆಯ್ತು ಸ್ವಚ್ಛ ಭಾರತ್ ಮಿಷನ್ಗೆ. ಇಟ್ ಇಸ್ ಲಾಂಚ್ಡ್ ಆನ್ 2 ಅಕ್ಟೋಬರ್. ಕಂಪ್ಲೀಟ್ ಆಗಿಲ್ಲ, ಈಗ ಅಕ್ಟೋಬರ್ 2 ಬರುತ್ತಲ್ಲ, ಇದಕ್ಕೆ 10 ವರ್ಷ ಆಗುತ್ತೆ. 2024 ಅಕ್ಟೋಬರ್ 2ನೇ ತಾರೀಕಿಗೆ 10 ವರ್ಷ ಆಗುತ್ತೆ. ಉದ್ದೇಶ ಏನಿದೆ, ಬಹಳ ಪ್ರಮುಖವಾದಂತ ಉದ್ದೇಶ ಏನಿದೆ, ಬಯಲು ಶೌಚವನ್ನ ತೊಡೆದುಹಾಕ್ಬೇಕು ಮತ್ತೆ ಭಾರತದಲ್ಲಿ ಸಾರ್ವತ್ರಿಕ ನೈರ್ಮಲ್ಯ ವ್ಯಾಪ್ತಿಯನ್ನ ಸಾಧಿಸಬೇಕು. ಆ ಒಂದು ಉದ್ದೇಶದಿಂದ ಎಲಿಮಿನೇಟಿಂಗ್ ಓಪನ್ ಡೆಫಿಕೇಶನ್ ಅಂಡ್ ಅಚೀವಿಂಗ್ ಯೂನಿವರ್ಸಲ್ ಸ್ಯಾನಿಟೈಸೇಷನ್ ಕವರೇಜ್ ಅನ್ನುವಂಥದ್ದು ಬಹಳ ಪ್ರಮುಖವಾದಂತ ಉದ್ದೇಶ ಅನ್ನೋದನ್ನ ಗಮನಿಸಬಹುದು. SBMದು, ಸ್ವಚ್ಛ ಭಾರತ್ ಮಿಷನ್ದು. ಫೇಸಸ್ ಅಂಡ್ ಅಚೀವ್ಮೆಂಟ್ಸ್ ಬಂದಾಗ, ಹಂತಗಳು ಮತ್ತು ಸಾಧನೆಗೆ ಬಂದಾಗ, ಫೇಸ್ 1 2014ರಲ್ಲಿ ಲಾಂಚ್ ಆಗುತ್ತೆ, 2019ರಲ್ಲಿ ಎಂಡ್ ಆಗುತ್ತೆ. ದೇ ಫೋಕಸ್ಡ್ ಆನ್ ಆಕ್ಚುಲಿ ಫಸ್ಟ್ ಫೇಸ್ ಏನಿದೆ, ಫೋಕಸ್ಡ್ ಆನ್ ಎಂಡಿಂಗ್ ಓಪನ್ ಡೆಫಿಕೇಶನ್, ಬಯಲು ಶೌಚಾಲಯ ಏನಿದೆ ಅದನ್ನ ಕೊನೆಗೊಳಿಸಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡಿರುತ್ತೆ. ಥ್ರೂ ಅವೇರ್ನೆಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ದೆನ್ ಆಫ್ಟರ್ವರ್ಡ್ಸ್ ಇಟ್ ಇಂಪ್ರೂವ್ಡ್ ಹೈಜೀನ್ ಅಂಡ್ ಹೆಲ್ತ್ ಇನ್ ರೂರಲ್ ಏರಿಯಾಸ್. ಗ್ರಾಮೀಣ ಪ್ರದೇಶಗಳಲ್ಲಿ ಸುಧಾರಿತವಾದಂತಹ ನೈರ್ಮಲ್ಯ ಮತ್ತು ಆರೋಗ್ಯ ಪರಿಸ್ಥಿತಿಯನ್ನ ಸುಧಾರಿಸ್ತು ಅನ್ನೋದನ್ನ ಗಮನಿಸಬಹುದು. ಫೇಸ್ 2 ಬಂದಾಗ 2019ರಿಂದ 2025ಕ್ಕೆ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಫೇಸ್ 2 ಬಂದಾಗ ಇದರ ಗೋಲ್ ಏನಿದೆ, ಟು ಮೈಂಟೈನ್ ODF ಸ್ಟೇಟಸ್. ಈಗೇನು ಕಾಪಾಡಿದಿರಿ, ಸಾಧನೆ ಮಾಡಿದಿರಿ, ಓಪನ್ ಡೆಫಿಕೇಶನ್ ಫ್ರೀ ಏನಿದೆ ಆ ಸ್ಟೇಟಸ್ ಅನ್ನ ಮೈಂಟೈನ್ ಮಾಡಬೇಕು ಮತ್ತು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು. ಜೊತೆಗೆ ಮ್ಯಾನೇಜಿಂಗ್ ವೇಸ್ಟ್, ತ್ಯಾಜ್ಯವನ್ನ ನಿರ್ವಹಣೆ ಮಾಡಬೇಕು. ಅಚೀವಿಂಗ್ ಸಂಪೂರ್ಣ ಸ್ವಚ್ಛತಾ ಅನ್ನುವಂತಹ ಒಂದು ಗುರಿಯನ್ನ ಹಾಕೊಂಡಿದೆ. ಸಂಪೂರ್ಣ ಸ್ವಚ್ಛತಾ ಗುರಿಯನ್ನ ಸಾಧಿಸಿ ಅಂತೇಳಿ ಫೇಸ್ 2 ನಲ್ಲಿ ಹೇಳಲಾಗುತ್ತೆ ಪ್ರಿಸ್ಕ್ರಿಪ್ಷನ್ ಆಗಿ ಅಂತ ಹೇಳ್ತಾರೆ. ನೆಕ್ಸ್ಟ್, ಓವರ್ 5.87 lakh ವಿಲೇಜಸ್ ಅಚೀವ್ಡ್ ODF ಪ್ಲಸ್ ಸ್ಟೇಟಸ್. 5.87 ಲಕ್ಷಕ್ಕೂ ಹೆಚ್ಚು ಗ್ರಾಮಗಳು ODF ಪ್ಲಸ್ ಸ್ಟೇಟಸ್ ಅನ್ನ ಸಾಧಿಸಿಕೊಂಡಿದ್ದಾವೆ ಅನ್ನೋದನ್ನ ಗಮನಿಸಬಹುದು. ಆಮೇಲೆ ಕನ್ಸ್ಟ್ರಕ್ಟೆಡ್ ಓವರ್ 11.64 crore ಹೌಸ್ ಹೋಲ್ಡ್ ಟಾಯ್ಲೆಟ್ಸ್ ಅಂಡ್ 2.41 lakh ಕಮ್ಯುನಿಟಿ ಸ್ಯಾನಿಟರಿ ಕಾಂಪ್ಲೆಕ್ಸಸ್ ಅನ್ನೋದನ್ನ ಗಮನಿಸಬಹುದು. ಇಂಪ್ಲಿಮೆಂಟೆಡ್ ಸಾಲಿಡ್ ಅಂಡ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳನ್ನು ಕೂಡ ಅಳವಡಿಸಿಕೊಳ್ಳಲಾಗಿದೆ. ನೋಡಿ, ಎಷ್ಟು ಗೃಹ ಶೌಚಾಲಯಗಳು ಅಂತಂದ್ರೆ 11ಕ್ಕೂ ಅಧಿಕ ಕೋಟಿ ಗೃಹ ಶೌಚಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ. ಮತ್ತೆ ಹೆಚ್ಚು ಕಡಿಮೆ 2.5 ಕೋಟಿ ಹತ್ತತ್ರ 2.5 ಲಕ್ಷ ಹತ್ತತ್ರ ಸಮುದಾಯ ನೈರ್ಮಲ್ಯ ಸಂಕೀರ್ಣಗಳನ್ನ ನಿರ್ಮಾಣ ಮಾಡಿದ್ದಾರೆ. ಕಮ್ಯುನಿಟಿ ಸ್ಯಾನಿಟರಿ ಕಾಂಪ್ಲೆಕ್ಸಸ್ ಅಂತ ಕರೀತಾರೆ, ಅವುಗಳನ್ನ ನಿರ್ಮಾಣ ಮಾಡಿದ್ದಾರೆ. ನೆಕ್ಸ್ಟ್, ಅರ್ಬನ್ SBM ಗೆ ಸಂಬಂಧಪಟ್ಟಂತೆ 100% ODF ಸ್ಥಿತಿಯನ್ನ ಕಾಪಾಡ್ಕೊಳ್ಬೇಕು. ಫೋಕಸಿಂಗ್ ಆನ್ ಅಚೀವಿಂಗ್ 100% ODF ಸ್ಟೇಟ್. ಮತ್ತೆ ಸೈಂಟಿಫಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಬಿಹೇವಿಯರಲ್ ಚೇಂಜ್, ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆ ಮಾಡಬೇಕು. ನಡವಳಿಕೆ ಬದಲಾವಣೆ, ನಗರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ನಡವಳಿಕೆ ಬದಲಾವಣೆ ಆಗ್ಬೇಕು ಜನರದು.
ಆ ರೀತಿ ಆದಂತಹ ಒಂದು ವಿಚಾರಗಳನ್ನ ಸಾಧಿಸೋದಕ್ಕೋಸ್ಕರ ಕೇಂದ್ರೀಕರಿಸುತ್ತೆ ನಗರ SBM, ನಗರ ಸ್ವಚ್ಛ ಭಾರತ್ ಮಿಷನ್ ಅಂತೇಳಿ ಗಮನಿಸಬಹುದು. ನೆಕ್ಸ್ಟ್ ಕನ್ಸ್ಟ್ರಕ್ಟೆಡ್ ಓವರ್ 63 lakh ಹೌಸ್ ಹೋಲ್ಡ್ಸ್ ಅಂಡ್ 6.3 lakh ಪಬ್ಲಿಕ್ ಟಾಯ್ಲೆಟ್ಸ್. 63 ಲಕ್ಷ ಮನೆಗಳನ್ನ ನಿರ್ಮಾಣ ಮಾಡಿದ್ರೆ 6.3 ಲಕ್ಷ ಸಾರ್ವಜನಿಕ ಶೌಚಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಗಮನಾರ್ಹ. ನೆಕ್ಸ್ಟ್ ಇಂಪ್ಯಾಕ್ಟ್ ಬಂದಂತೆ ಪರಿಣಾಮ ಏನಾಗಿದೆ ಅಂತಂದ್ರೆ ಈ ಒಂದು ಸ್ವಚ್ಛ ಭಾರತ್ ಮಿಷನ್ 10 ವರ್ಷದಲ್ಲಿ ಏನ್ ಜಾರಿ ಮಾಡಿದ್ದಾರೆ, 10 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಇದರ ಪರಿಣಾಮವಾಗಿ ಏನೇನ್ ಅಚೀವ್ಮೆಂಟ್ ಆಗಿದೆ, ಬಹಳ ಪ್ರಮುಖವಾದಂತಹ ಸಾಧನೆಗಳಾಗಿರೋದು ಇಟ್ ಆಕ್ಚುಲಿ ಹೆಲ್ಪ್ಸ್ ಟು ರೆಡ್ಯೂಸ್ ಇನ್ಫ್ಯಾಂಟ್ ಅಂಡ್ ಚೈಲ್ಡ್ ಮೋರ್ಟಾಲಿಟಿ ರೇಟ್ಸ್. ಶಿಶು ಮತ್ತು ಮಕ್ಕಳ ಮರಣ ಪ್ರಮಾಣವನ್ನ ನೋಡಿ, ಇವನ್ನೇ ಸ್ಟೇಟ್ಮೆಂಟ್ಸ್ ಗಳಾಗಿ ಕೊಡ್ತಾರೆ ಕ್ವಶನ್ಸ್ ಅಲ್ಲಿ. ಶಿಶು ಮರಣ ದರ, ಮಕ್ಕಳ ಮರಣ ದರ ಪ್ರಮಾಣ ಏನಿದೆ ಕಡಿಮೆ ಆಗಿದೆ. ನೆಕ್ಸ್ಟ್ ಇಂಪ್ರೂವ್ಡ್ ಹೈಜೀನ್, ನೈರ್ಮಲ್ಯ ಸುಧಾರಣೆ ಆಗಿದೆ. ರೆಡ್ಯೂಸ್ಡ್ ಡಿಸೀಸಸ್, ರೋಗಗಳು, ಅತಿಸಾರದಂತ ರೋಗಗಳು ಕಡಿಮೆ ಆಗಿದಾವೆ. ಅಂಡ್ ಕಡಿಮೆ ಮಾಲ್ ನ್ಯೂಟ್ರಿಷನ್, ರೋಗಗಳು ಕಡಿಮೆ ಆಗಿರುವಂತದ್ದು, ಅಪೌಷ್ಟಿಕತೆ ಕಡಿಮೆ ಆಗಿರುವಂತದ್ದು, ಮಾಲ್ ನ್ಯೂಟ್ರಿಷನ್ ಕೂಡ ರಿಡ್ಯೂಸ್ ಆಗಿದೆ. ಅದೇ ರೀತಿ ಎನ್ಹಾನ್ಸ್ಡ್ ವಿಮೆನ್ಸ್ ಡಿಗ್ನಿಟಿ ಅಂಡ್ ಸೇಫ್ಟಿ, ಮಹಿಳೆಯರ ಘನತೆ ಮತ್ತು ಸುರಕ್ಷತೆಯನ್ನ ಕಾಪಾಡೋದಕ್ಕೋಸ್ಕರ SBM ಸ್ವಚ್ಛ ಭಾರತ್ ಮಿಷನ್ ಹೆಲ್ಪ್ ಮಾಡಿದೆ ಅಂತೇಳಿ ಇದನ್ನ ಒಂದ್ ನೋಡಿ ಯಾವ ರೀತಿ ಕೊಡ್ತಾರೆ, ಸ್ಟೇಟ್ಮೆಂಟ್ ಬೇಸ್ ಮೇಲೆ ಕೊಟ್ಬಿಡ್ತಾರೆ. ಇಂತಹ ಒಂದು ಪಾಯಿಂಟ್ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ. ನಾವು ಮಹಿಳೆಯರ ಘನತೆ ಮತ್ತು ಸುರಕ್ಷತೆಗೆ ಸಂಬಂಧಪಟ್ಟಿರೋದೇನು, ಯಾವುದೋ ಒಂದು ಕಾನೂನು ಲಾ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಿರುತ್ತೆ. ಸ್ವಚ್ಛ ಭಾರತ್ ಮಿಷನ್ಗೂ ಇದಕ್ಕೂ ಏನ್ ಲಿಂಕ್ ಅಂತ ಯೋಚನೆ ಮಾಡಂಗಿಲ್ಲ. ಯಾಕೆಂತಂದ್ರೆ ಬಯಲು ಮುಕ್ತ ಶೌಚಾಲಯ, ಓಪನ್ ಫ್ರೀ ಡೆಫಿಕೇಶನ್ ಆಗ್ತಾ ಇದೆ ಅಂತಂದ್ರೆ ಎಸ್ಪೆಷಲಿ ರೂರಲ್ ಏರಿಯಾದಲ್ಲಿ ಅವರ ಘನತೆ, ಮಹಿಳೆಯರ ಘನತೆ ಮತ್ತು ಸುರಕ್ಷತೆಯನ್ನ ಹೆಚ್ಚಿಸಿದೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ಈ ಪಾಯಿಂಟ್ ಅನ್ನು ಕೂಡ ಕವರ್ ಮಾಡಲಾಗುತ್ತೆ ಅನಾಲಿಸಿಸ್ ಬೇಸ್ ಮೇಲೆ. ನೆಕ್ಸ್ಟ್ ಚಾಲೆಂಜಸ್ ಬಂದಾಗ ಏನೇನ್ ಸವಾಲುಗಳಿದೆ, ಸಸ್ಟೈನಿಂಗ್ ODF ಸ್ಟೇಟಸ್ ಅದನ್ನ ಮೇಂಟೈನ್ ಮಾಡಬೇಕು ಅನ್ನೋ ಚಾಲೆಂಜ್. ಈಗೇನು ಸಾಧ್ಯ ಮಾಡಿದ್ದಾರೆ ಓಪನ್ ಡೆಫಿಕೇಶನ್ ಫ್ರೀ ಅಂತೇಳಿ, ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ದೆನ್ ODF ಪ್ಲಸ್ ಗೆ ಪರಿವರ್ತನೆ ಆಗ್ಬೇಕು. ಇದು ಪ್ರಮುಖವಾದಂತ ಒಂದು ಸವಾಲಾಗಿರುತ್ತೆ. ಜೊತೆಗೆ ಇನ್ಅಡಿಕ್ವೇಟ್ ವೇಸ್ಟ್ ಟ್ರೀಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಮೂಲಸೌಕರ್ಯಗಳು ಸರಿಯಾಗಿ ಅಸಮರ್ಪಕವಾಗಿದ್ದಾವೆ, ಸರಿಯಾಗಿಲ್ಲ ಅನ್ನೋದು ಕೂಡ ಸವಾಲು. ವಾಟರ್ ಸ್ಕ್ಯಾರ್ಸಿಟಿ ಅನ್ನೋದು ಸವಾಲು, ನೀರಿನ ಕೊರತೆ ಅನ್ನೋದು ಸವಾಲು. ನೈರ್ಮಲ್ಯ ಕಾರ್ಮಿಕರು ಇರ್ತಾರಲ್ಲ, ಅವರ ಕಲ್ಯಾಣ ಮಾಡ್ಬೇಕಾಗಿದೆ. ಸ್ಯಾನಿಟೇಷನ್ ವರ್ಕರ್ಸ್ ಇದಾರಲ್ಲ, ಅವರ ವೆಲ್ಫೇರ್ ಕೂಡ ಇಂಪಾರ್ಟೆಂಟ್, ಅವ್ರನ್ನ ಕೂಡ ಗಮನಹರಿಸಬೇಕು. ಅದು ಕೂಡ ಒಂದು ಚಾಲೆಂಜ್. ನೆಕ್ಸ್ಟ್ ಅರ್ಬನ್ ರೂರಲ್ ಡಿವೈಡ್ ಏನ್ ಮಾಡಿದ್ದಾರೆ, ಅದ ಒಂದು ಯುನೀಕ್ ಆಗಿಲ್ಲ. ಅಚೀವ್ಮೆಂಟ್ ಅಥವಾ ಗುರಿಗಳು, ಗೋಲ್ಸ್ ಗಳು ಯುನೀಕ್ ಆಗಿರೋದಿಲ್ಲ. ಅರ್ಬನ್ ಬೇರೆ, ರೂರಲ್ ಬೇರೆ ಅಂತಿದೆ. ಇದು ಕೂಡ ಸವಾಲಾಗಿದೆ. ದೆನ್ ರೆಸಿಸ್ಟೆನ್ಸ್ ಟು ಟಾಯ್ಲೆಟ್ ಯೂಸ್, ಶೌಚಾಲಯ ಬಳಕೆಗೆ ಪ್ರತಿರೋಧ ಇರುವಂತದ್ದು. ಇಷ್ಟೇ ಸಮಯದಲ್ಲಿ ಶೌಚಾಲಯನ ಇದೇ ಒಂದು ಆಧಾರದ ಮೇಲೆ ಬಳಸಬೇಕು ಅನ್ನುವಂತಹ ಒಂದು ನಿರ್ಬಂಧಗಳು, ಪೇಮೆಂಟ್ ಮಾಡಿ ಹೋಗ್ಬೇಕು ಅನ್ನುವಂತಹ ನಿರ್ಬಂಧಗಳು, ಈ ರೀತಿಯಾದಂತಹ ವ್ಯವಸ್ಥೆ ಏನಿದೆ ಇವುಗಳು ಚಾಲೆಂಜಸ್ ಆಗ್ತವೆ, ಸವಾಲುಗಳಾಗಿ ನಿರ್ಮಾಣ ಆಗ್ತವೆ ಅನ್ನೋದನ್ನ ಗಮನಿಸಬಹುದು. ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಕ್ವಶನ್, ವಿಚ್ ಇನಿಷಿಯೇಟಿವ್ ಈಸ್ ಏಮ್ಡ್ ಅಟ್ ಇಂಪ್ರೂವಿಂಗ್ ರೋಡ್ ಸೇಫ್ಟಿ ಇನ್ ಇಂಡಿಯಾ ಬೈ ಇನ್ಕ್ರೀಸಿಂಗ್ ಪಬ್ಲಿಕ್ ಅವೇರ್ನೆಸ್ ಅಂಡ್ ಎಸ್ಟಾಬ್ಲಿಷಿಂಗ್ ಎ ನ್ಯಾಷನಲ್ ಡೇಟಾಬೇಸ್ ಫಾರ್ ಆಕ್ಸಿಡೆಂಟ್ ಡೇಟಾ. ಸಾರ್ವಜನಿಕ ಜಾಗೃತಿಯನ್ನ ಹೆಚ್ಚಿಸುವ ಮೂಲಕ ಮತ್ತು ಅಪಘಾತದ ದತ್ತಾಂಶಕ್ಕಾಗಿ ರಾಷ್ಟ್ರೀಯ ಡೇಟಾಬೇಸ್ ಅನ್ನ ಸ್ಥಾಪನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಭಾರತದಲ್ಲಿ ರಸ್ತೆ ಸುರಕ್ಷತೆಯನ್ನ ಸುಧಾರಣೆ ಮಾಡುವ ಗುರಿಯನ್ನ ಯಾವ ಉಪಕ್ರಮ ಹೊಂದಿದೆ ಅಂತಂದ ಬಂದಾಗ, ರಾಷ್ಟ್ರೀಯ ತುರ್ತು ಸಂಖ್ಯೆ, ಮೋಟಾರ್ ವಾಹನಗಳ ತಿದ್ದುಪಡಿ ಕಾಯ್ದೆ 2019, ರಾಷ್ಟ್ರೀಯ ರಸ್ತೆ ಸುರಕ್ಷತಾ ನೀತಿ 2010, ಉತ್ತಮ ಸಮರಿಟನ್ ಕಾನೂನುಗಳು ಅಂತ ಬಂದಾಗ ನೋಡಿ, ಆಪ್ಷನ್ ಸಿ ಕರೆಕ್ಟ್ ಇದೆ. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ನೀತಿ 2010, ರಾಷ್ಟ್ರೀಯ ನ್ಯಾಷನಲ್ ರೋಡ್ ಸೇಫ್ಟಿ ಪಾಲಿಸಿ 2010 ನಲ್ಲಿ ಆದಂತಹ ನ್ಯಾಷನಲ್ ರೋಡ್ ಸೇಫ್ಟಿ ಪಾಲಿಸಿ ಏನಿದೆ, ಇದರ ಆಧಾರದ ಮೇಲೆ ಈ ಒಂದು ಉಪಕ್ರಮಗಳನ್ನ ಹೊಂದಿದ್ದಾರೆ. ಇಂಪ್ರೂವಿಂಗ್ ರೋಡ್ ಸೇಫ್ಟಿ ಇನ್ ಇಂಡಿಯಾ, ಮತ್ತೆ ಇನ್ಕ್ರೀಸಿಂಗ್ ಪಬ್ಲಿಕ್ ಅವೇರ್ನೆಸ್, ಮತ್ತೆ ಎಸ್ಟಾಬ್ಲಿಷಿಂಗ್ ಎ ನ್ಯಾಷನಲ್ ಡೇಟಾಬೇಸ್ ಫಾರ್ ಆಕ್ಸಿಡೆಂಟ್ ಡೇಟಾ. ಇದು ಪ್ರಮುಖವಾದಂತಹ ಉದ್ದೇಶ ಅನ್ನೋದನ್ನ ಗಮನಿಸಬಹುದು. ನೆಕ್ಸ್ಟ್ ಬಂದಾಗ ಇದಕ್ಕೆ ಸಂಬಂಧಪಟ್ಟಂತೆ ವಲ್ನರಬಲ್ ಗ್ರೂಪ್ಸ್ ಅಂತ ಬಂದಾಗ, ಈ ಒಂದು ವೆಹಿಕಲ್ಸ್ ಅನ್ನ ರನ್ ಮಾಡೋದ್ರಲ್ಲಿ ದುರ್ಬಲವಾದಂತಹ ಅಥವಾ ವಲ್ನರಬಲ್ ಗ್ರೂಪ್ಸ್ ಯಾವುದು ಅಂತಂದ್ರೆ ಮೋಟಾರ್ ಸೈಕ್ಲಿಸ್ಟ್ಗಳು ಮತ್ತೆ ಪೆಡೆಸ್ಟ್ರೇಷಿಯನ್ಸ್ಗಳು, ಪಾದಚಾರಿಗಳು ಅಂತ ಕರಿತೀವಿ. ಇವರು ಹೆಚ್ಚಿನ ಅಪಾಯಗಳನ್ನ ಎದುರಿಸ್ತಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿ ವರದಿಯಲ್ಲಿ ಸಿಕ್ಕಿದೆ. ಯಾಕೆ ಅಂತಂದ್ರೆ ಪಾದಚಾರಿಗಳ ಮೇಲೆ ವಾಹನವನ್ನ ಹರಿಸ್ಕೊಂಡು ಹೋಗುವಂತದ್ದು, ಈ ರೀತಿಯ ಸಾಧ್ಯತೆಗಳು ಇರೋದ್ರಿಂದ ಸರಿಯಾದ ಪಾದಚಾರಿ ಮಾರ್ಗ ನಿರ್ಮಾಣ ಮಾಡಿಲ್ಲದೆ ಇದ್ದಾಗ ಜನರು ರೋಡ್ ಸೈಡ್ ಅಲ್ಲೇ ನಡ್ಕೊಂಡು ಹೋಗ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಗಳಾಗುವಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ರೀಜನಲ್ ಡಿಸ್ಪ್ಯಾರಿಟೀಸ್. ನೋಡಿ, ಈ ರೀತಿಯಾದಂತಹ ಒಂದೊಂದು ಪಾಯಿಂಟ್ ಗಳನ್ನ ಕ್ವಶನ್ಸ್ ಆಗಿ ಬಂದ್ಬಿಡ್ತವೆ, ಸ್ಟೇಟ್ಮೆಂಟ್ ಆಗಿ ಬಂದ್ಬಿಡ್ತವೆ. ಯಾರಿಗೆ ಅತಿ ಹೆಚ್ಚು ರಿಸ್ಕ್ ಇರುತ್ತೆ, ಅಪಾಯ ಯಾರಿಗೆ ಎದುರಿಸ್ತಾ ಇರ್ತಾರೆ, ಪಾದಚಾರಿಗೂ ಆಕ್ಸಿಡೆಂಟ್ಗೂ ಸಂಬಂಧ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ. ಹಾಗಾಗಿ ಈ ರಿಪೋರ್ಟ್ ಏನ್ ಹೇಳ್ತಾ ಇದೆ, ಅತಿ ಹೆಚ್ಚು ಪೆಡೆಸ್ಟ್ರಿಯನ್ಸ್
ಪಾದಚಾರಿಗಳಿಗೆ ಮತ್ತೆ ಮೋಟಾರ್ ಸೈಕ್ಲಿಸ್ಟ್ಗಳಿಗೆ ಅತಿ ಹೆಚ್ಚಿನ ಒಂದು ಸವಾಲಿದೆ ಅಥವಾ ರಿಸ್ಕ್ ಇದೆ, ಅಪಾಯಗಳನ್ನ ಎದುರಿಸ್ತಿದ್ದಾರೆ ಅನ್ನೋದು. ಮತ್ತೆ ರೀಜನಲ್ ಡಿಸ್ಪ್ಯಾರಿಟಿ ಕೂಡ ಇದೆ ಆಕ್ಸಿಡೆಂಟ್ಸ್ ಅಲ್ಲಿ. ತಮಿಳುನಾಡು, ತೆಲಂಗಾಣ, ಛತ್ತೀಸ್ಗಢ ಇದಾವಲ್ಲ, ದೇ ಹ್ಯಾವ್ ದ ಹೈಯೆಸ್ಟ್ ರೋಡ್ ಟ್ರಾಫಿಕ್ ಡೆತ್ ರೇಟ್ಸ್. ಅತಿ ಹೆಚ್ಚು ಸಂಚಾರ ಸಾವಿನ ಪ್ರಮಾಣ ಆಗೋದೆಲ್ಲಿ ಅಂತಂದ್ರೆ ತಮಿಳುನಾಡು, ತೆಲಂಗಾಣ, ಛತ್ತೀಸ್ಗಢ. ಅದೇ ವೆಸ್ಟ್ ಬೆಂಗಾಲ್ ಮತ್ತೆ ಬಿಹಾರಕ್ಕೆ ಹೋದ್ರೆ ಅತಿ ಕಡಿಮೆ. ಈ ರೀತಿಯಾದಂತಹ ಡಿಸ್ಪ್ಯಾರಿಟೀಸ್ಗಳು ಸರಿ ಹೋಗ್ಬೇಕು. ನೆಕ್ಸ್ಟ್, ನೀಡ್ ಫಾರ್ ಕಸ್ಟಮ್ ಸ್ಟ್ರಾಟಜೀಸ್, ಕಸ್ಟಮ್ ಕಾರ್ಯತಂತ್ರದ ಅವಶ್ಯಕತೆ ಇದೆ ಇದಕ್ಕೋಸ್ಕರ. ಡಿಫರೆಂಟ್ ಸ್ಟೇಟ್ಸ್ ಆಕ್ಚುಲಿ ರಿಕ್ವೈರ್ ಟೈಲರ್ಡ್ ರೋಡ್ ಸೇಫ್ಟಿ ಸ್ಟ್ರಾಟಜೀಸ್. ರಾಜ್ಯಗಳು ಕೂಡ ಸೂಕ್ತವಾದಂತಹ ಕಾರ್ಯತಂತ್ರಗಳನ್ನ ರಚನೆ ಮಾಡಿಕೊಂಡು ಈ ಒಂದು ರೋಡ್ ಸೇಫ್ಟಿಯನ್ನ ಎಲ್ಲ ಜನರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಬೇಕು ಅನ್ನೋದನ್ನ ಗಮನಿಸಬಹುದು. ನೆಕ್ಸ್ಟ್, ಸ್ಟೆಪ್ಸ್ ಟೇಕನ್ ಫಾರ್ ರೋಡ್ ಸೇಫ್ಟಿ. ರೋಡ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಏನ್ ಮಾಡಿದ್ದಾರೆ, ನ್ಯಾಷನಲ್ ರೋಡ್ ಸೇಫ್ಟಿ ಪಾಲಿಸಿ 2010 2010ರಲ್ಲಿ ಒಂದು ನೀತಿಯನ್ನ ತೆಗೆದುಕೊಂಡು ಬಂದಿದ್ದಾರೆ. ಇಟ್ ಏಮ್ಸ್ ಟು ರೆಡ್ಯೂಸ್ ಆಕ್ಸಿಡೆಂಟ್ಸ್ ಥ್ರೂ ಅವೇರ್ನೆಸ್, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ಸ್ ಅಂಡ್ ಡೇಟಾ ಕಲೆಕ್ಷನ್. ಈ ಒಂದು ನೀತಿ ಏನ್ ಹೇಳುತ್ತೆ, 2010ರಲ್ಲಿ ತಂದಿರೋದು, ಜಾಗೃತಿ ಕೊಡಬೇಕು, ಮೂಲಸೌಕರ್ಯ ಸುಧಾರಣೆಗಳಾಗಬೇಕು, ಮೂಲಸೌಕರ್ಯಗಳು ಜೊತೆಗೆ ಡೇಟಾ ಸಂಗ್ರಹಣೆ ಮೂಲಕ ಅಪಘಾತಗಳನ್ನ ಕಡಿಮೆ ಮಾಡಬೇಕು. ಈ ಒಂದು ಗುರಿಯನ್ನ ಈ 2010ರ ನೀತಿ ಹೇಳುತ್ತೆ. ನೆಕ್ಸ್ಟ್, ಮೋಟಾರ್ ವೆಹಿಕಲ್ಸ್ ಅಮೆಂಡ್ಮೆಂಟ್ ಆಕ್ಟ್ 2019 ಅಲ್ಲಿ ಆಗಿದೆ. 2019ರ ಮೋಟಾರು ವಾಹನಗಳ ತಿದ್ದುಪಡಿ ಕಾಯ್ದೆ. ಇಟ್ ಆಕ್ಚುಲಿ ಸ್ಟ್ರೆಂಥನ್ಡ್ ರೆಗ್ಯುಲೇಷನ್ಸ್, ಇನ್ಕ್ರೀಸ್ಡ್ ಫೈನ್ಸ್, ಮ್ಯಾಂಡೇಟರಿ ಸೇಫ್ಟಿ ಮೆಜರ್ಸ್. ನಮಗೆ ಗೊತ್ತಿರಬಹುದು, ಇದು ಬಲಪಡಿಸಿದಂತ ನಿಯಮಗಳಾಗಿರುತ್ತೆ. ದಂಡಗಳನ್ನೆಲ್ಲ ಫೈನ್ಸ್ ಗಳನ್ನ ರೈಸ್ ಮಾಡ್ತಾರೆ, ಕಡ್ಡಾಯ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಂಡು ಬರ್ತಾರೆ. ಇದು ಕೂಡ ಮೋಟಾರ್ ವೆಹಿಕಲ್ಸ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಬರುತ್ತೆ. ನೆಕ್ಸ್ಟ್, ಗುಡ್ ಸಮರಿಟನ್ ಲಾ ಅಂತ ಕರಿತೀವಿ, ಸಮರಿಟನ್ ಕಾನೂನು ಅಂತ. ಇಟ್ ಪ್ರೊಟೆಕ್ಟ್ಸ್ ಆಕ್ಚುಲಿ ಇಂಡಿವಿಜುವಲ್ಸ್ ಹೂ ಹೆಲ್ಪ್ ಆಕ್ಸಿಡೆಂಟ್ ವಿಕ್ಟಿಮ್ಸ್. ಅಪಘಾತಕ್ಕೆ ಒಳಗಾಗ್ತಾರಲ್ಲ, ಅವರಿಗೆ ಸಹಾಯ ಮಾಡುವಂತ ವ್ಯಕ್ತಿಗಳು ಬರ್ತಾರಲ್ಲ, ಅವರಿಗೆ ಒಂದು ಪ್ರೊಟೆಕ್ಷನ್ ಕೊಡುವಂತಹ ಲಾ ಅನ್ನ ನಾವು ಉತ್ತಮ ಸಮರಿಟನ್ ಕಾನೂನು, ಗುಡ್ ಸಮರಿಟನ್ ಲಾ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಟೆಕ್ನಾಲಜಿಗೆ ಬಂದಂತೆ, ಟೆಕ್ನಾಲಜಿನಲ್ಲಿ ಏನ್ ಅಚೀವ್ ಮಾಡಬೇಕಾಗಿದೆ, ಏನ್ ಅಚೀವ್ ಮಾಡಿದ್ದಾರೆ. ಇಂಟೆಲಿಜೆಂಟ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಂತ ಇದೆ ಫಾರ್ ಬೆಟರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ, ಉತ್ತಮ ಸಂಚಾರ ನಿರ್ವಹಣೆಗೋಸ್ಕರ ಇಂಟೆಲಿಜೆಂಟ್ ಸಾರಿಗೆ ವ್ಯವಸ್ಥೆಗಳು, ITS ಅಂತ ಕರಿತೀವಿ. ನೆಕ್ಸ್ಟ್, ನ್ಯಾಷನಲ್ ಎಮರ್ಜೆನ್ಸಿ ನಂಬರ್ ಬೇರೆ ಇದೆ ಇದಕ್ಕೆ, 112 ಸಮರ್ಥ ಅಪಘಾತ ಪ್ರಕ್ರಿಯೆಗೆ ಫಾರ್ ಎಫಿಷಿಯಂಟ್ ಆಕ್ಸಿಡೆಂಟ್ ರೆಸ್ಪಾನ್ಸ್ಗೋಸ್ಕರ 112 ನಂಬರ್ ಏನಿದೆ, ಇದು ಸಹಾಯವಾಣಿಯಾಗಿ ಈಗಲೂ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಅನ್ನೋದನ್ನ ಗಮನಿಸಬಹುದು. ನೆಕ್ಸ್ಟ್ ಕ್ವಶನ್ ಬಂದಾಗ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಕೀಮ್ಸ್ ಏಮ್ಸ್ ಟು ಪ್ರೊವೈಡ್ ಕಂಟಿನ್ಯೂಸ್ 24x7 ಎಲೆಕ್ಟ್ರಿಕ್ ಸಪ್ಲೈ ಇನ್ ರೂರಲ್ ಏರಿಯಾಸ್. ಕೆಳಗಿನ ಯಾವ ಯೋಜನೆ ಗ್ರಾಮೀಣ ಪ್ರದೇಶಗಳಲ್ಲಿ ನಿರಂತರ 24x7 ವಿದ್ಯುತ್ ಪೂರೈಕೆಯನ್ನ ಒದಗಿಸುವಂತ ಗುರಿಯನ್ನ ಹೊಂದಿದೆ ಅಂತೇಳಿ ಬಂದಾಗ, ಇದಕ್ಕೆ ಆಪ್ಷನ್ ಸಿ ಏನಿದೆಯಲ್ಲ, ಆಪ್ಷನ್ ಡಿ ಏನಿದೆಯಲ್ಲ, ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನಾ. ಈ ಯೋಜನೆ ಅಡಿನಲ್ಲಿ 24x7 ವಿದ್ಯುತ್ ಪೂರೈಕೆಯನ್ನ ಮಾಡಬೇಕು ಅನ್ನುವಂತಹ ಗುರಿಯನ್ನ ಹಾಕಿಕೊಳ್ಳಲಾಗಿದೆ ಅನ್ನೋದು ಗಮನಿಸಬಹುದು. ನೋಡಿ, ಬಹಳ ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತೆ 2 ಯೋಜನೆಗಳಿದಾವೆ. ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುದೀಕರಣ ಯೋಜನೆ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ. ಈ 2 ಯೋಜನೆಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿ ರೋಲ್ ಪ್ಲೇ ಮಾಡ್ತಿದೆ ಅನ್ನೋದು ಗಮನಿಸಬಹುದು. ಲಾರ್ಜರ್ ವಿಲೇಜಸ್ ಬಂದಾಗ, ದೊಡ್ಡ ಗ್ರಾಮಗಳಿಗೆ ಬಂದಾಗ, ಬೆನಿಫಿಟೆಡ್ ಸಿಗ್ನಿಫಿಕೆಂಟ್ಲಿ ಫ್ರಮ್ ಫುಲ್ ಎಲೆಕ್ಟ್ರಿಫಿಕೇಶನ್, ಸಂಪೂರ್ಣ ವಿದ್ಯುದೀಕರಣವನ್ನ ಕೊಡ್ತಾ ಇದ್ದಾರೆ. ಶೋಯಿಂಗ್ 33% ಹೈಯರ್ ರಿಟರ್ನ್ ಆನ್ ಎಲೆಕ್ಟ್ರಿಫಿಕೇಶನ್, 33% ಹೆಚ್ಚಿನ ರಿಟರ್ನ್ಸ್ ಬರ್ತಾ ಇದೆ. ವಿತ್ 90% ಪ್ರೊಬಾಬಿಲಿಟಿ ದಟ್ ಎಕನಾಮಿಕ್ ಬೆನಿಫಿಟ್ಸ್ ವುಡ್ ಎಕ್ಸೀಡ್ ಕಾಸ್ಟ್ಸ್. ಅಂದ್ರೆ ನೋಡಿ, ಗಣನೀಯವಾಗಿ ಪ್ರಯೋಜನ ಪಡ್ಕೊಂಡಿದಾವೆ ಸಂಪೂರ್ಣ ವಿದ್ಯುದೀಕರಣ ಮಾಡಿಕೊಂಡು. ದೊಡ್ಡ ಗ್ರಾಮಗಳೆಲ್ಲ ಆರ್ಥಿಕ ಪ್ರಯೋಜನಗಳು ಜಾಸ್ತಿ ಇದಾವೆ, ಪ್ರಯೋಜನಗಳ ವೆಚ್ಚವನ್ನ ಮೀರಿ ಲಾಭಗಳು ಬರ್ತಾ ಇದೆ. 90% ಸಂಭವನೀಯತೆ ಇದೆ ಇದಕ್ಕೆ. 90% ಸಂಭವನೀಯತೆ ಅಂತಂದ್ರೆ ಏನು ಆರ್ಥಿಕ ಪ್ರಯೋಜನಗಳಾಗ್ತಾ ಇದೆ ಈ ಒಂದು ಕಂಪ್ಲೀಟ್ ಎಲೆಕ್ಟ್ರಿಫಿಕೇಶನ್ ಇಂದ, ಅದರಿಂದ ಏನ್ ಪ್ರಯೋಜನಗಳೇನಿದೆ ಆ ಒಂದು ಖರ್ಚಿಗಿಂತಲೂ ಜಾಸ್ತಿ ಪ್ರಯೋಜನಗಳು ಬರ್ತಾ ಇದೆ. ಆ ಪ್ರೊಬಾಬಿಲಿಟಿ, ಸಂಭವನೀಯತೆ 90% ಇದೆ ಅಂತೇಳಿ ವರದಿ ಹೇಳುತ್ತೆ. ನೆಕ್ಸ್ಟ್, ವಿದ್ಯುದೀಕರಣದ ಮೇಲೆ 33% ಹೆಚ್ಚಿನ ಲಾಭವನ್ನು ತೋರಿಸ್ತಾ ಇದೆ ಅನ್ನೋದನ್ನ ಗಮನಿಸಬಹುದು. ಸ್ಮಾಲರ್ ವಿಲೇಜಸ್ ಬಂದಾಗ, ಸಣ್ಣ ಗ್ರಾಮಗಳಿಗೆ ಎಕ್ಸ್ಪೀರಿಯನ್ಸ್ಡ್ ಮಿನಿಮಲ್ ಆರ್ 0 ಎಕನಾಮಿಕ್ ರಿಟರ್ನ್ಸ್ ಫ್ರಮ್ ಎಲೆಕ್ಟ್ರಿಫಿಕೇಶನ್ ಈವನ್ ಆಫ್ಟರ್ 20 ಇಯರ್ಸ್. 20 ವರ್ಷಗಳ ನಂತರವೂ ಕೂಡ ವಿದ್ಯುದೀಕರಣದಿಂದ ಕನಿಷ್ಠ ಅಥವಾ ಶೂನ್ಯ ಆರ್ಥಿಕ ಲಾಭವನ್ನ ಪಡ್ಕೊಂಡಿದೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ಅಟ್ಲೀಸ್ಟ್
ಸ್ವಲ್ಪನಾದ್ರೂ ಲಾಭವನ್ನ ಪಡ್ಕೊಂಡಿದೆ ಅನ್ನೋದನ್ನ ಮಿನಿಮಲ್ ಆರ್ ಝೀರೋ ಎಕನಾಮಿಕ್ ರಿಟರ್ನ್ಸ್ ಅನ್ನ ಪಡ್ಕೊಂಡಿದಾವೆ ಅನ್ನೋದನ್ನ ಗಮನಿಸಬಹುದು. ಶೂನ್ಯವೂ ಇದೆ ಮತ್ತೆ ಕನಿಷ್ಠ ಲಾಭನೂ ಕೂಡ ಒಂದ್ ಸ್ವಲ್ಪ ಲಾಭವೂ ಕೂಡ ಆಗಿದೆ ಸಣ್ಣ ಸಣ್ಣ ಹಳ್ಳಿಗಳಿಗೆ ಬಂದಾಗ ಅಂತೇಳಿ ಗಮನಿಸಬಹುದು. ಈ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ ಇದೆಯಲ್ಲ, ಇದು ರೂರಲ್ ಎಲೆಕ್ಟ್ರಿಫಿಕೇಶನ್ ಸ್ಕೀಮ್. ಇದು ಸಾರ್ವತ್ರಿಕ ಇಂಧನ ಲಭ್ಯತೆಯ ಯೋಜನೆ ಅಂತೇಳಿ ಕರಿತೀವಿ. ಆಕ್ಚುಲಿ ಇಟ್ ಲಾಂಚ್ ಟು ಪ್ರೊವೈಡ್ ಕಂಟಿನ್ಯೂಸ್ 24x7 ಎಲೆಕ್ಟ್ರಿಸಿಟಿ ಇನ್ ರೂರಲ್ ಏರಿಯಾಸ್. ಗ್ರಾಮೀಣ ಭಾಗದಲ್ಲಿ 24x7 ಎಲೆಕ್ಟ್ರಿಸಿಟಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಸಪೋರ್ಟಿಂಗ್ ದ ಗವರ್ನಮೆಂಟ್ಸ್ ಗೋಲ್ ಆಫ್ ಯೂನಿವರ್ಸಲ್ ಎನರ್ಜಿ ಆಕ್ಸೆಸ್. ಯೂನಿವರ್ಸಲ್ ಎನರ್ಜಿ ಆಕ್ಸೆಸ್ ಗವರ್ನಮೆಂಟ್ ಗೋಲ್ ಏನಿದೆ, ಸರ್ಕಾರದ ಗುರಿ ಏನಿದೆ, ಸಾರ್ವತ್ರಿಕ ಇಂಧನ ಲಭ್ಯತೆ ಆಗ್ಬೇಕು ಜನರಿಗೆ ಅನ್ನುವಂಥದ್ದು ಸರ್ಕಾರದ ಗುರಿಯಾಗಿರುತ್ತೆ. ಹಾಗಿದ್ರೆ ಈ ಒಂದು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ ಇದೆಯಲ್ಲ, ಇದನ್ನ ಇಂಪ್ಲಿಮೆಂಟ್ ಮಾಡುವಂತಹ ನೋಡಲ್ ಏಜೆನ್ಸಿ ಯಾವುದು ಅಂತಂದ್ರೆ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕರಿತೀರಿ. ಯಾವ ಮಿನಿಸ್ಟ್ರಿ ಅಡಿನಲ್ಲಿದೆ ಅಂತಂದ್ರೆ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಪವರ್, ವಿದ್ಯುತ್ ಸಚಿವಾಲಯದ ಅಡಿಯಲ್ಲಿರುವಂತಹ ಈ ಒಂದು ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಲಿಮಿಟೆಡ್ ಏನಿದೆ, ಇದು ನೋಡಲ್ ಏಜೆನ್ಸಿಯಾಗಿ ಈ ಒಂದು ಯೋಜನೆಯನ್ನ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಯನ್ನ ಜಾರಿ ತರುತ್ತೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಅದರ್ ಎಲೆಕ್ಟ್ರಿಫಿಕೇಶನ್ ಇನಿಷಿಯೇಟಿವ್ಸ್ ಏನೇನಿದೆ, ಇತರೆ ಇನಿಷಿಯೇಟಿವ್ಸ್ ಏನೇನಿದೆ ಅಂದ್ರೆ ಸೌಭಾಗ್ಯ ಸ್ಕೀಮ್ ಅಂತ ಇದೆ, ಗಮನಿಸಬೇಕು. ಸೌಭಾಗ್ಯ ಯೋಜನೆ ಅಂತೇಳಿ ನೋಡ್ತೀವಿ. ಈ ಸೌಭಾಗ್ಯ ಯೋಜನೆ ಇದೆಯಲ್ಲ, ಇಟ್ ಏಮ್ಸ್ ಟು ಎನ್ಶ್ಯೂರ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಟು ಆಲ್ ಹೌಸ್ ಹೋಲ್ಡ್ಸ್. ಎಲ್ಲಾ ಹೌಸ್ ಹೋಲ್ಡ್ಸ್ ಗಳಿಗೆ, ಮನೆಗಳಿಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬೇಕು ಅನ್ನೋದಕ್ಕೋಸ್ಕರ ಸೌಭಾಗ್ಯ ಯೋಜನೆ ಇದೆ. ಅದೇ ರೀತಿ ಇಂಟಿಗ್ರೇಟೆಡ್ ಪವರ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಕರಿತೀವಿ, IPDS ಅಂತ. ಇದೇನ್ ಹೇಳುತ್ತೆ, ಫೋಕಸ್ ಆನ್ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ಪವರ್ ಸಪ್ಲೈ ಇನ್ ಅರ್ಬನ್ ಏರಿಯಾಸ್. ನಗರ ಪ್ರದೇಶಗಳಲ್ಲಿ ವಿದ್ಯುತ್ ಪೂರೈಕೆ ಗುಣಮಟ್ಟ ಕ್ವಾಲಿಟಿ ಬಗ್ಗೆ ಇದು ಹೇಳುವಂತದ್ದು. ಇದನ್ನ ಇಂಟಿಗ್ರೇಟೆಡ್ ಪವರ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಕರಿತೀರಿ. ಇಂಟಿಗ್ರೇಟೆಡ್ ಪವರ್ ಡೆವಲಪ್ಮೆಂಟ್ ಸ್ಕೀಮ್ ಅಂದ್ರೆ ಇಂಟಿಗ್ರೇಟೆಡ್, ಸಮಗ್ರವಾಗಿ ಒಂದೇ ರೀತಿ ಇರಬೇಕು, ಕ್ವಾಲಿಟಿ ಪವರ್ ಸಪ್ಲೈ ಇರಬೇಕು ಅನ್ನುವಂತಹ ಉದ್ದೇಶ ಇದೆ. ನೆಕ್ಸ್ಟ್ UDAI ಅಂತ ಇದೆ, ಉಜ್ವಲ ಡಿಸ್ಕಾಮ್ ಅಶ್ಯೂರೆನ್ಸ್ ಯೋಜನಾ ಅಂತ. ಡಿಸ್ಕಾಮ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಅಂತ ಅರ್ಥ. ಡಿಸ್ಕಾಮ್ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಅಂತ ಅರ್ಥ, ಅದರ ಶಾರ್ಟ್ ಫಾರ್ಮ್ ಅದು. ಇಟ್ ಸೀಕ್ಸ್ ಟು ಇಂಪ್ರೂವ್ ದ ಫೈನಾನ್ಷಿಯಲ್ ಹೆಲ್ತ್ ಆಫ್ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್. ಅಂದ್ರೆ ವಿದ್ಯುತ್ ವಿತರಣಾ ಕಂಪನಿಗಳಿದಾವಲ್ಲ, ಈಗ ಫಾರ್ ಎಕ್ಸಾಂಪಲ್ ಬೆಸ್ಕಾಮ್, ಮೆಸ್ಕಾಮ್, ಹೆಸ್ಕಾಮ್ ಇವೆಲ್ಲ ಇದಾವಲ್ಲ, ಚೆಸ್ಕಾಮ್, ಮತ್ತೆ ನಮ್ಮ ಮಂಗಳೂರುದು ಹುಬ್ಳಿದು, ಅದೇ ರೀತಿ ಧಾರವಾಡದ್ದು, ಹುಬ್ಳಿ ಧಾರವಾಡದ್ದು, ಆಮೇಲೆ ಮಂಗಳೂರದನ್ನ ನಾವು ಮೆಸ್ಕಾಮ್ ಅಂತೀವಿ. ಅದೇ ರೀತಿ ಈ ಚಾಮುಂಡೇಶ್ವರಿ ಇದನ್ನ ಚೆಸ್ಕಾಮ್ ಅಂತ ಕರಿತೀವಿ. ಗುಲ್ಬರ್ಗದನ್ನ ನಾವು ಚೆಸ್ಕಾಮ್ ಅಂತ ಕರಿತೀವಿ. ಈ ಏನ್ ಕಂಪನಿಗಳಿದಾವಲ್ಲ, ಇವೆಲ್ಲವೂ ಕೂಡ ಏನು ಡಿಸ್ಕಾಮ್ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ಗಳಿವು, ವಿದ್ಯುತ್ ವಿತರಣಾ ಕಂಪನಿಗಳಿವು. ಅವುಗಳ ಆರ್ಥಿಕ ಆರೋಗ್ಯ ನೆಟ್ಟಗಿರ್ಬೇಕು, ಅವುಗಳೇ ಲಾಸ್ ಅಲ್ಲಿ ಓಡಬಾರ್ದು ಅನ್ನುವಂತಹ ಉದ್ದೇಶದಿಂದ ಅವುಗಳ ಆರ್ಥಿಕ ಆರೋಗ್ಯವನ್ನು ಸುಧಾರಿಸೋದಕ್ಕೋಸ್ಕರ, ಎಕನಾಮಿಕ್ ಹೆಲ್ತ್ ಚೆನ್ನಾಗಿರ್ಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ ಏನ್ ಮಾಡಿದ್ದಾರೆ, ಉಜ್ವಲ ಡಿಸ್ಕಾಮ್ ಅಶ್ಯೂರೆನ್ಸ್ ಸ್ಕೀಮ್ ಅಂತೇಳಿ ತಗೊಂಡ್ಬಂದಿದ್ದಾರೆ, ಯೋಜನೆ ಅಂತೇಳಿ ತಗೊಂಡ್ಬಂದಿದ್ದಾರೆ. ಅವುಗಳ ಒಂದು ಎಫಿಷಿಯನ್ಸಿ ರೈಸ್ ಆಗ್ಬೇಕು, ಪ್ಲಸ್ ಅವುಗಳ ಆರೋಗ್ಯನು ಅಂದ್ರೆ ಆರ್ಥಿಕ ಆರೋಗ್ಯ ಸರಿ ಇರಬೇಕು. ಅವು ಸಫರಿಂಗ್ ಆಗ್ತಾ ಇರಬಹುದು, ಲಾಸ್ ಅಲ್ಲಿ ಓಡ್ತಾ ಇರಬಹುದು. ಆ ರೀತಿಯಾದಂತಹ ಒಂದು ನಿರ್ವಹಣೆಗೋಸ್ಕರ ಈ ತಂದಿರುವಂತಹ ಯೋಜನೆಯನ್ನ ಉಜ್ವಲ ಡಿಸ್ಕಾಮ್ ಅಶ್ಯೂರೆನ್ಸ್ ಯೋಜನಾ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬಂದಾಗ ಗರ್ವ್ ಅಂತ ಒಂದು ಆಪ್ ಇದೆ, ಗ್ರಾಮೀಣ ವಿದ್ಯುತೀಕರಣ ಆಪ್. ಗ್ರಾಮೀಣ ವಿದ್ಯುತೀಕರಣ ಗರ್ವ್ ಆಪ್ ಇದೆ. ಇಟ್ ಆಕ್ಚುಲಿ ಪ್ರೊವೈಡ್ಸ್ ರಿಯಲ್ ಟೈಮ್ ಡೇಟಾನ ಕೊಡುತ್ತೆ ಆನ್ ರೂರಲ್ ಎಲೆಕ್ಟ್ರಿಫಿಕೇಶನ್ ಪ್ರೋಗ್ರೆಸ್. ಗ್ರಾಮೀಣ ಭಾಗದಲ್ಲಿ ಯಾವ್ಯಾವ ರೀತಿ ಎಲೆಕ್ಟ್ರಿಫಿಕೇಶನ್ ಪ್ರೋಗ್ರೆಸ್ ನಡೀತಾ ಇದೆ ಅನ್ನುವಂತ ಎಲ್ಲ ಅಪ್ಡೇಟ್ಸ್ ಗಳನ್ನ ಆ ಒಂದು ಆಪ್ ನಲ್ಲಿ ನಾವು ತಿಳಿದುಕೋಬಹುದಾಗಿರುತ್ತೆ ಅನ್ನೋದನ್ನ ಗಮನಿಸಬಹುದು. ಅದನ್ನ ಗರ್ವ್ ಆಪ್, ಗ್ರಾಮೀಣ ವಿದ್ಯುತೀಕರಣ ಗರ್ವ್ ಆಪ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬಂದಾಗ ವಿಚ್ ಆಫ್ ದಿ ಫಾಲೋಯಿಂಗ್ ರೆಫರ್ಸ್ ಟು ಕಾರ್ಬನ್ ಸ್ಟೋರ್ಡ್ ಇನ್ ಫ್ರೆಶ್ ವಾಟರ್ ವೆಟ್ಲ್ಯಾಂಡ್ಸ್ ಅಂಡ್ ಈಸ್ ಎಸೆನ್ಷಿಯಲ್ ಫಾರ್ ಕ್ಲೈಮೇಟ್ ಅಡಾಪ್ಟೇಷನ್ ಅಂಡ್ ರಿಸೈಲೆನ್ಸ್. ಕೆಳಗಿನಲ್ಲಿ ಈ ಕೆಳಗಿನ ಯಾವುದು ಸಿಹಿ ನೀರಿನ ಜೌಗು ಪ್ರದೇಶಗಳಲ್ಲಿ ಸಂಗ್ರಹವಾಗಿರುವಂತಹ ಇಂಗಾಲವನ್ನು ಉಲ್ಲೇಖಿಸುತ್ತೆ ಮತ್ತು ಹವಾಮಾನ ಹೊಂದಾಣಿಕೆ ಮತ್ತು ಸ್ಥಿತಿಸ್ಥಾಪಕತ್ವಕ್ಕೆ ಅವಶ್ಯಕವಾಗಿದೆ ಅಂತೇಳಿ ಹೇಳುತ್ತೆ. ಯಾವುದು ಅಂತಂದ್ರೆ ಆಪ್ಷನ್ ಸಿ, ಟೀಲ್ ಕಾರ್ಬನ್ ಅಂತ ಕರಿತೀವಿ. ಇದನ್ನ, ಈ ಟರ್ಮ್ ಅನ್ನ ಏನಂತ ಕರಿತೀವಿ ಅಂದ್ರೆ ಟೀಲ್ ಕಾರ್ಬನ್ ಅಂತ ಕರಿತೀವಿ. ಟೀಲ್ ಕಾರ್ಬನ್ ಎಲ್ಲಿ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿ, ಇಟ್ ರೆಫರ್ಸ್ ಟು ಕಾರ್ಬನ್ ಸ್ಟೋರ್ಡ್ ಇನ್ ಫ್ರೆಶ್ ವಾಟರ್. ನಾನ್ ಟೈಡಲ್, ಇದು ನಾನ್ ಟೈಡಲ್. ಫ್ರೆಶ್ ವಾಟರ್ ನಲ್ಲಿ, ಫ್ರೆಶ್ ವಾಟರ್ ವೆಟ್ಲ್ಯಾಂಡ್ ಅಲ್ಲಿ ಈ ಕಾರ್ಬನ್ ಸ್ಟೋರ್ ಆಗಿ ಇರುವಂತಹ ಒಂದು ಅಂಶವನ್ನ ಟೀಲ್ ಕಾರ್ಬನ್ ಅಂತ ಕರೀತಾರೆ. ಇನ್ಕ್ಲೂಡಿಂಗ್ ವೆಜಿಟೇಷನ್, ಮೈಕ್ರೋಬಿಯಲ್, ಬಯೋಮಾಸ್ ಅಂಡ್ ಆರ್ಗ್ಯಾನಿಕ್ ಮ್ಯಾಟರ್. ಸಸ್ಯವರ್ಗ ಆಗಿರ್ಬೋದು, ಸೂಕ್ಷ್ಮ ಜೀವರಾಶಿ ಆಗಿರ್ಬೋದು, ಸಾವಯವ ಪದಾರ್ಥಗಳನ್ನ ಒಳಗೊಂಡಂತೆ ಈ ಸಿಹಿ ನೀರಿನ ತೇವವಾದ ಭೂಮಿಗಳಿರ್ತಾವಲ್ಲ,
ಅಂತಹ ಭೂಮಿಗಳಲ್ಲಿ ಸಂಗ್ರಹವಾಗಿರುವಂತಹ ಇಂಗಾಲವನ್ನ ಟೀಲ್ ಕಾರ್ಬನ್ ಅಂತೇಳಿ ಕರೀತಾರೆ. ಟೀಲ್ ಕಾರ್ಬನ್ ಅಂತೇಳಿ ಕರೀತಾರೆ. ಬಹಳ ಇಂಪಾರ್ಟೆಂಟ್ ಆಗಿ ಇದರಲ್ಲಿ ಟೈಪ್ಸ್ ಇದೆ. ಯಾಕೆ ಅಂತಂದ್ರೆ ಇತ್ತೀಚೆಗೆ ಕಿಯೋಲೊಡ ಅಂತೇಳಿ ನ್ಯಾಷನಲ್ ಪಾರ್ಕ್ ಇದೆ. ಅಲ್ಲಿ ಈ ಒಂದು ಟೀಲ್ ಕಾರ್ಬನ್ ಕಂಡು ಬರೋದನ್ನ ಗಮನಿಸಿರ್ಬೋದು. ಹಾಗಾಗಿ ಇದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಟೈಪ್ಸ್ ಆಫ್ ಕಾರ್ಬನ್ ಬಂದಾಗ, ಇಂಗಾಲದ ವಿಧಗಳಿಗೆ ಬಂದಾಗ, ಒಂದು ಬ್ಲಾಕ್ ಕಾರ್ಬನ್, ಕಪ್ಪು ಕಾರ್ಬನ್. ಈ ಕಪ್ಪು ಕಾರ್ಬನ್ ಏನಿದೆ ಇದು ಆಕ್ಚುಲಿ ಹೆಂಗ್ ಬರುತ್ತೆ? ಸೂಟ್ ಫ್ರಮ್ ಬರ್ನಿಂಗ್ ಫಾಸಿಲ್ ಫ್ಯೂಯಲ್ಸ್ ಕಾಂಟ್ರಿಬ್ಯೂಟಿಂಗ್ ಟು ಏರ್ ಪೊಲ್ಯೂಷನ್. ಪಳೆಯುಳಿಕೆಗಳನ್ನ ಇಂಧನಗಳನ್ನ ಸುಡ್ತೀವಲ್ಲ ನಾವು, ಆ ಸುಡೋದ್ರಿಂದ ಮಸಿ ಏನ್ ಬರುತ್ತೆ, ಹೊಗೆ ಬರುತ್ತಲ್ಲ, ಅದು ವಾಯು ಮಾಲಿನ್ಯಕ್ಕೆ ಕೊಡುಗೆ ಕೊಡುತ್ತೆ. ಅದು ಕಪ್ಪು ಕಾರ್ಬನ್, ಅದು ಬ್ಲಾಕ್ ಕಾರ್ಬನ್. ಅದು ಬ್ರೌನ್ ಕಾರ್ಬನ್ ಅಂದ್ರೆ ಇಟ್ ಈಸ್ ಫ್ರಮ್ ಇನ್ಕಂಪ್ಲೀಟ್ ಕಂಬ್ಯೂಷನ್ ಆಫ್ ಬಯೋಮಾಸ್ ಅಬ್ಸಾರ್ಬ್ಸ್ ಯುವಿ ಅಂಡ್ ವಿಸಿಬಲ್ ರೇಡಿಯೇಷನ್ ವಾರ್ಮಿಂಗ್ ದ ಪ್ಲಾನೆಟ್. ಇವೇನ್ ಮಾಡುತ್ತೆ, ಬಹಳ ಡೇಂಜರ್ ಇದು. ಜೀವರಾಶಿಯ ಅಪೂರ್ಣವಾದ ದಹನ ಆಗುತ್ತಲ್ಲ, ಆಗ ಏನಾಗ್ತವೆ, ಅವುಗಳು ಯುವಿ ರೇಸ್ ಅನ್ನ ರಿಸೀವ್ ಮಾಡ್ಕೊಂಡ್ಬಿಡ್ತವೆ, ಗೋಚರವಾದಂತ ವಿಕಿರಣವನ್ನ ಹೀರ್ಕೊಂಡ್ಬಿಡ್ತವೆ. ರಿಸೀವ್ ಮಾಡ್ಕೊಂಡಾಗ ಇಡೀ ಗ್ರಹ, ಪ್ಲಾನೆಟ್ ಭೂಮಿ ಏನಿದೆ ಅದನ್ನ ವಾರ್ಮಿಂಗ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ನೀಲಿ ಕಾರ್ಬನಿಕ್ ಬಂದಾಗ, ಬ್ಲೂ ಕಾರ್ಬನಿಕ್ ಬಂದ್ರೆ ದೇ ಆಕ್ಚುಲಿ ಸ್ಟೋರ್ಡ್ ಇನ್ ಓಷನ್ಸ್, ಅಟ್ಮಾಸ್ಫಿಯರ್ ಸಾಗರಗಳು ಮತ್ತು ವಾತಾವರಣದಲ್ಲಿ ಸಂಗ್ರಹಣೆ ಆಗೋದನ್ನ ನೀಲಿ ಕಾರ್ಬನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಗ್ರೀನ್ ಕಾರ್ಬನಿಕ್ ಬಂದಾಗ ಸಿಕ್ವೆಸ್ಟರ್ಡ್ ಇನ್ ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಥ್ರೂ ಫೋಟೋಸಿಂಥೆಸಿಸ್. ಯಾವಾಗ ಫೋಟೋಸಿಂಥೆಸಿಸ್ ಆಗುತ್ತಲ್ಲ, ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಮೂಲಕ ಭೂಮಿಯ ಸಸ್ಯಗಳಲ್ಲಿ ಬೇರ್ಪಟ್ಟು ಬರುತ್ತಲ್ಲ, ಅದು ಹಸಿರು ಕಾರ್ಬನ್. ಅದನ್ನ ಗ್ರೀನ್ ಕಾರ್ಬನ್ ಅಂತ ಕರಿತೀವಿ. ನೆಕ್ಸ್ಟ್ ಗ್ರೇ ಕಾರ್ಬನ್ ಅಂತ ಬರೋಣ. ಆಕ್ಚುಲಿ ಇದಕ್ ಬಂದಾಗ ಇಟ್ ಎಮಿಟೆಡ್ ಫ್ರಮ್ ಇಂಡಸ್ಟ್ರಿಯಲ್ ಪ್ರೊಸೆಸ್ ಅಂಡ್ ಫಾಸಿಲ್ ಫ್ಯೂಯಲ್ಸ್. ನೋಡಿ ಗಮನಿಸಿ, ಕೈಗಾರಿಕೆಗಳಿಂದ ಕೇಳೋದು, ಯಾವುದನ್ನ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಕ್ವಶನ್ಸ್ ಕೇಳಬಹುದು, ಅಥವಾ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಕೇಳಬಹುದು. ಕೈಗಾರಿಕಾ ಪ್ರಕ್ರಿಯೆಗಳಿಂದ ಅಂದ್ರೆ ಕೈಗಾರಿಕೆಯ ಹೊರಸೂಸುವಿಕೆಯಿಂದ, ಪಳೆಯುಳಿಕೆಗಳ ಹೊರಸೂಸುವಿಕೆಯಿಂದ, ಆ ಇಂಧನಗಳನ್ನ ಸುಟ್ಟಾಗ ಹೊರಸೂಸುವಿಕೆಯಿಂದ ಬರುವಂತಹ ಕಾರ್ಬನ್ ಅನ್ನ ಯಾವ ಕಾರ್ಬನ್ ಅಂತೇಳಿ ಕರೀತಾರೆ? ಗ್ರೇ ಕಾರ್ಬನ್ ಅಂತ ಕರೀತಾರೆ. ಅದೇ ರೀತಿ ಬ್ಲಾಕ್ ಕಾರ್ಬನ್ ಕೂಡ ಪಳೆಯುಳಿಕೆ ಇಂಧನಗಳಿಂದ ಬರುತ್ತೆ. ಅದೇ ರೀತಿ ಗ್ರೇ ಕಾರ್ಬನ್ ಕೂಡ ಪಳೆಯುಳಿಕೆ ಇಂಧನಗಳಿಂದ ಬರುತ್ತೆ. ಆದ್ರೆ ಇಂಪಾರ್ಟೆಂಟ್ ಆಗಿ ಕೈಗಾರಿಕಾ ಪ್ರಕ್ರಿಯೆಗಳಿಂದ ಬರೋದನ್ನ ನಾವು ಗ್ರೇ ಕಾರ್ಬನ್ ಅಂತ ಕರಿತೀವಿ. ನೆಕ್ಸ್ಟ್ ರೆಡ್ ಕಾರ್ಬನ್ ಬಂದಾಗ ಇಟ್ ಈಸ್ ರಿಲೀಸ್ಡ್ ಬೈ ಬಯೋಲಾಜಿಕಲ್ ಪಾರ್ಟಿಕಲ್ಸ್ ಆನ್ ಸ್ನೋ ಅಂಡ್ ಐಸ್. ಇಂಪಾರ್ಟೆಂಟ್ ಆಗಿ ರೆಡ್ ಕಾರ್ಬನ್ ಎಲ್ಲಿರೋದು ಅಂತಂದ್ರೆ ಹಿಮ ಮತ್ತು ಮಂಜುಗಡ್ಡೆ ಮೇಲೆ ಜೈವಿಕ ಕಣಗಳಿಂದ ಬಿಡುಗಡೆ ಆಗುವಂತಹ ಕಾರ್ಬನ್ ಅನ್ನ ನಾವು ರೆಡ್ ಕಾರ್ಬನ್ ಅಂತೇಳಿ ಕರಿತೀವಿ, ಬಹಳ ಪ್ರಮುಖವಾಗಿ. ನೆಕ್ಸ್ಟ್ ಬಂದಾಗ ರೋಲ್ ಇನ್ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆಯಲ್ಲಿ ಇವುಗಳು ಏನ್ ಪಾತ್ರವನ್ನು ವಹಿಸ್ತವೆ? ಇಟ್ ಮಿಟಿಗೇಟ್ಸ್ ಕ್ಲೈಮೇಟ್ ಚೇಂಜ್ ಬೈ ಸಿಕ್ವೆಸ್ಟ್ರಿಂಗ್ ಕಾರ್ಬನ್. ಇಂಗಾಲವನ್ನ ಬೇರ್ಪಡಿಸುವ ಮೂಲಕ ಹವಾಮಾನ ಬದಲಾವಣೆಯನ್ನ ತಗ್ಗಿಸ್ತವೆ ಅನ್ನೋದು ಗಮನಿಸಬೇಕು. ನೆಕ್ಸ್ಟ್ ಇಟ್ ರೈಸಸ್ ಗ್ರೌಂಡ್ ವಾಟರ್ ಲೆವೆಲ್ ಹೆಚ್ಚಾಗುತ್ತೆ. ರೆಡ್ಯೂಸಸ್ ಅರ್ಬನ್ ಹೀಟ್ ಐಲ್ಯಾಂಡ್ಸ್ ಅಂಡ್ ಕಂಟ್ರೋಲ್ಸ್ ಗ್ರೀನ್ ಹೌಸ್ ಗ್ಯಾಸಸ್, ಮಿಟಿಗೇಟ್ಸ್ ಫ್ಲಡ್ಸ್. ಈ ರೀತಿಯಾದಂತಹ ಒಂದು ಪಾತ್ರವನ್ನ ಗಮನಿಸಬಹುದು. ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಂತದ್ದು, ನಗರ ಉಷ್ಣ ದ್ವೀಪಗಳನ್ನ ಕಡಿಮೆ ಮಾಡುವಂತದ್ದು, ಹಸಿರುಮನೆ ಅನಿಲಗಳನ್ನ ನಿಯಂತ್ರಣ ಮಾಡೋದು, ಪ್ರವಾಹವನ್ನು ತಗ್ಗಿಸುವಂತದ್ದು, ಇವೆಲ್ಲವೂ ಕೂಡ ಹವಾಮಾನ ಬದಲಾವಣೆ ಮಾಡೋದ್ರಲ್ಲಿ ಪಾತ್ರವನ್ನು ವಹಿಸ್ತವೆ ಅನ್ನೋದನ್ನ ಗಮನಿಸಬಹುದು. ಇವನ್ನೆಲ್ಲ ನೆಕ್ಸ್ಟ್ ಪ್ರೈಮರಿ ರಿಸರ್ವಿಯರ್ಸ್, ಈ ಪೀಟ್ ಲ್ಯಾಂಡ್ಸ್ ಅಂತ ಕರಿತೀವಿ. ಪೀಟ್ ಲ್ಯಾಂಡ್ಸ್, ಫ್ರೆಶ್ ವಾಟರ್ ಸ್ವಾಂಪ್ಸ್, ಮಾರ್ಷಸ್ ಅಂದ್ರೆ ಜೌಗು ಪ್ರದೇಶಗಳು, ಸಿಹಿ ನೀರಿನ ಜೌಗು ಪ್ರದೇಶಗಳು. ಇವೆಲ್ಲ ಪ್ರಾಥಮಿಕ ಜಲಾಶಯಗಳೇನಿದಾವೆ ಇವುಗಳು ಹವಾಮಾನ ಬದಲಾವಣೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ ಅನ್ನೋದನ್ನ ಗಮನಿಸಬೇಕು. ನೆಕ್ಸ್ಟ್ ಇದೇನಿದೆ, ಈ ಕಿಯೋಲಾಡೋ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಇಲ್ಲಿ ಇತ್ತೀಚೆಗೆ ಸಂಶೋಧನೆ ಆಗಿದ್ದು ಎಲಿವೇಟೆಡ್ ಮೀಥೇನ್ ಎಮಿಷನ್ಸ್ ನೋಟೆಡ್ ಸ್ಪೆಷಲೈಸ್ಡ್ ಬಯೋಕಾರ್ ರೆಕಮೆಂಡೆಡ್ ಟು ರೆಡ್ಯೂಸ್ ಮೀಥೇನ್ ಲೆವೆಲ್ಸ್. ಅಲ್ಲಿ ಸಂಶೋಧನೆಯನ್ನ ಏನ್ ಕೈಗೊಂಡ್ರು, ಅಲ್ಲಿ ತುಂಬಾ ಎತ್ತರದ ಭಾಗದಲ್ಲಿ ಮೀಥೇನ್ ಹೊರಸೂಸುವಿಕೆಯನ್ನ ಗಮನಿಸ್ಬಿಟ್ಟಿದ್ದಾರೆ. ಈ ಒಂದು ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇತ್ತೀಚೆಗೆ ಸಂಶೋಧನೆಯಲ್ಲಿ ಕಂಡು ಬಂದಿರುವಂತದ್ದು. ಈ ಮೀಥೇನ್ ಮಟ್ಟವನ್ನ ಕಡಿಮೆ ಮಾಡೋದಕ್ಕೋಸ್ಕರ ವಿಶೇಷ ಬಯೋಚಾರನ್ನ ಶಿಫಾರಸು ಮಾಡಿದ್ದಾರೆ. ಅದನ್ನ ಕಡಿಮೆ ಮಾಡಿ ಮೊದಲು ಈ ನ್ಯಾಷನಲ್ ಪಾರ್ಕ್ ಅಲ್ಲಿ ಎತ್ತರ ಭಾಗಕ್ಕೆ ಮೀಥೇನ್ ಹೊರಸೂಸುವಿಕೆ ಎಮಿಷನ್ ಆಗಿ ಹೋಗ್ತಾ ಇದೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ. ಇದರ ಇಂಪ್ಯಾಕ್ಟ್ ಏನಿದೆ, highlighted the importance of wetland conservation for climate adaptation and resilience. ಪರಿಣಾಮ ಏನಾಯ್ತು, ಹವಾಮಾನ ಹೊಂದಾಣಿಕೆ ಮತ್ತು ಸ್ಥಿತಿಸ್ಥಾಪಕತ್ವಕ್ಕಾಗಿ ಆರ್ದ್ರ ಭೂಮಿ ಸಂರಕ್ಷಣೆಯ ಪ್ರಾಮುಖ್ಯತೆಯನ್ನ ಎತ್ತಿ ತೋರಿಸಿದೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬೋದು. ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಆಗ್ಬೇಕು ಫಾರ್ ಕ್ಲೈಮೇಟ್ ಅಡಾಪ್ಟೇಷನ್, ಆ ಒಂದು ಉದ್ದೇಶವನ್ನ ಈ ಒಂದು ವರದಿಯಲ್ಲಿ ನೀಡಲಾಗಿದೆ ಅನ್ನೋದು ಗಮನಿಸಬಹುದು. ನೆಕ್ಸ್ಟ್ ಪೈಲಟ್ ಪ್ರಾಜೆಕ್ಟ್ ಗೋಲ್, ಇದಕ್ಕೆ ಒಂದು ಪೈಲಟ್ ಪ್ರಾಜೆಕ್ಟ್ ಗುರಿಯನ್ನ ಹಾಕೊಂಡಿದ್ದಾರೆ. ಪೈಲಟ್ ಪ್ರಾಜೆಕ್ಟ್ ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡೋ ರೀತಿ ಈ ಒಂದು ಯೋಜನೆಯನ್ನ
ಇಂಪ್ಲಿಮೆಂಟ್ ಮಾಡ್ತಾರಲ್ಲ ಅದನ್ನ ಪೈಲಟ್ ಪ್ರಾಜೆಕ್ಟ್ ಅಂತ ಹೇಳಿ ಕರೀತಾರೆ. ಆ ಒಂದು ಗೋಲ್ ಅನ್ನ ಹಾಕೊಂಡಿದ್ದಾರೆ ಟು ಡೆವಲಪ್ ನೇಚರ್ ಬೇಸ್ಡ್ ಸೊಲ್ಯೂಷನ್ಸ್ ಫಾರ್ ಕ್ಲೈಮೇಟ್ ಚೇಂಜ್. ಹವಾಮಾನ ಬದಲಾವಣೆ ಆಗ್ಬೇಕು ಅಂದ್ರೆ ಪ್ರಕೃತಿ ಆಧಾರಿತ ಪರಿಹಾರಗಳನ್ನ ಅಭಿವೃದ್ಧಿಪಡಿಸಿ, ಯಾವುದು ಆರ್ಟಿಫಿಷಿಯಲ್ ಆಗಿ ಆಗ್ಬಾರ್ದು, ನ್ಯಾಚುರಲ್ ವೇ ಆಫ್ ಲೈಫ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಈ ಒಂದು ಹವಾಮಾನ ಬದಲಾವಣೆಗೆ ಸರಿಯಾಗಿ ಸ್ಪಂದಿಸಿ ಅನ್ನುವಂತಹ ಒಂದು ಉದ್ದೇಶದಿಂದ ಪೈಲಟ್ ಪ್ರಾಜೆಕ್ಟ್ ಗುರಿಯನ್ನ ಹಾಕಿಕೊಳ್ಳಲಾಗಿದೆ ಅನ್ನೋದು ಗಮನಿಸಬಹುದು. ನೆಕ್ಸ್ಟ್, ಈ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಹಂಗಾದ್ರೆ? ಭರತ್ಪುರ, ರಾಜಸ್ಥಾನದ ಭರತ್ಪುರದಲ್ಲಿ ಇರುವಂತದ್ದು. ಯುನೆಸ್ಕೋ ಇದನ್ನ ವಿಶ್ವ ಪಾರಂಪರ್ಯ ತಾಣ ಅಂತೇಳಿ ಘೋಷಣೆ ಮಾಡಿದೆ. ಅಲ್ಲಿರುವಂತ ವೆಟ್ಲ್ಯಾಂಡ್ ಏನಿದೆಯಲ್ಲ ಅದು ರಾಮ್ಸಾರ್ ಸೈಟ್ ಏನಿದೆ ಇದು ವೆಟ್ಲ್ಯಾಂಡ್ ಅನ್ನ ಗುರುತಿಸಿ ಆ ಒಂದು ಸೈಟ್ ಅನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಅಥವಾ ಸಂರಕ್ಷಣೆ ಮಾಡೋದಕ್ಕೆ ಒಂದು ಸೈಟ್ ಅನ್ನ ಗುರುತಿಸುವಂತಹ ಒಂದು ಪದ್ಧತಿಯನ್ನ ರಾಮ್ಸಾರ್ ಕನ್ವೆನ್ಷನ್ ಸೈಟ್ ಅಂತ ಹೇಳಿ ಕರಿತೀವಿ. ರಾಮ್ಸಾರ್ ಅನ್ನುವಂತ ಕನ್ವೆನ್ಷನ್ ಮೂಲಕ ಸೈಟ್ ಗಳನ್ನ ಇಡೀ ಜಗತ್ತಿನಾದ್ಯಂತ ವೆಟ್ಲ್ಯಾಂಡ್ ಸೈಟ್ ಗಳನ್ನ ಗುರುತಿಸ್ತಾ ಹೋಗ್ತಾರೆ. ಯಾವ ರೀತಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಗಳನ್ನು ಗುರುತಿಸುತ್ತೆ, ಅದೇ ರೀತಿ ವೆಟ್ಲ್ಯಾಂಡ್ ಗಳನ್ನು ಗುರುತಿಸೋದಕ್ಕೋಸ್ಕರ ಇರುವಂತಹ ಕನ್ವೆನ್ಷನ್ ಏನಿದೆ ಅದನ್ನ ರಾಮ್ಸಾರ್ ಕನ್ವೆನ್ಷನ್ ಅಂತ ಕರೀತಾರೆ. ನೆಕ್ಸ್ಟ್, ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆಗೆ ಬಂದಾಗ ಆಕ್ಚುಲಿ ದಿಸ್ ನ್ಯಾಷನಲ್ ಪಾರ್ಕ್ ಹೋಮ್ ಟು ಓವರ್ 365 ಬರ್ಡ್ ಸ್ಪೀಸೀಸ್ ಇನ್ಕ್ಲೂಡಿಂಗ್ ಸೈಬೀರಿಯನ್ ಕ್ರೇನ್ ಅಂಡ್ ವೇರಿಯಸ್ ಮ್ಯಾಮಲ್ಸ್ ಸಚ್ ಆಸ್ ಟ್ಯಾಕಲ್ಸ್ ಆಗಿರ್ಬೋದು, ವೈಲ್ಡ್ ಬೋರ್ಸ್ ಆಗಿರ್ಬೋದು, ಇವುಗಳು ಅಲ್ಲಿ ಕಂಡು ಬರ್ತವೆ. 365 ಅಧಿಕ ಪಕ್ಷಿ ಪ್ರಭೇದಗಳು, ಈ ಸೈಬೀರಿಯನ್ ಕ್ರೇನು ಈ ರೀತಿಯಾದಂತಹ ಪಕ್ಷಿ ಪ್ರಭೇದಗಳು ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ನಲ್ಲಿ ಕಂಡು ಬರ್ತವೆ. ನರಿಗಳಾಗಿರ್ಬೋದು, ಕಾಡು ಹಂದಿ, ಜಾಕಲ್ಗಳಾಗಿರ್ಬೋದು, ವಿವಿಧ ಸಸ್ತನಿಗಳಿಗೆ ನೆಲೆಯಾಗಿರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಭಾಗ ಅಂತೇಳಿ ಗಮನಿಸಬಹುದು. ನೆಕ್ಸ್ಟ್, ವೆಜಿಟೇಷನ್ ಗೆ ಸಂಬಂಧಪಟ್ಟಂತೆ ಟ್ರಾಪಿಕಲ್ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ವಿತ್ ಅಕೇಶಿಯಾ ನೈಲೋಟಿಕಾ ಅಂಡ್ ಡ್ರೈ ಗ್ರಾಸ್ ಲ್ಯಾಂಡ್ ಅಂತೇಳಿ ಸಸ್ಯ ವರ್ಗವನ್ನ ಗಮನಿಸಬಹುದು. ಅಕೇಶಿಯಾ ನಿಲೋಟಿಕಾ ಮತ್ತು ಒಣ ಹುಲ್ಲುಗಾವಲು ಹೊಂದಿರುವಂತಹ ಉಷ್ಣ ವಲಯದ ಒಣ ಅರಣ್ಯ ಭಾಗ ಇದು ಅಂತೇಳಿ ಗಮನಿಸ್ತಾ ಹೋಗ್ಬೋದು. ಒಣ ಅರಣ್ಯ ಅನ್ನೋದನ್ನ ಗಮನಿಸಬೇಕು. ಯಾಕೆ ಅಂದ್ರೆ ಇದು ರಾಜಸ್ಥಾನದ ಭಾಗ. ಹಾಗಾಗಿ ರಿವರ್ಸ್ ಯಾವ್ದಾವ್ದು ಹೋಗುತ್ತೆ ಇಲ್ಲಿ ಅಂದ್ರೆ ಗಂಭೀರ್ ಮತ್ತೆ ಬಂಗಂಗಾ ಎನ್ನುವಂತಹ 2 ರಿವರ್ಸ್ ಗಳು ಈ ನ್ಯಾಷನಲ್ ಪಾರ್ಕ್ಸ್ ನಲ್ಲಿ ಹೋಗ್ತವೆ ಅನ್ನೋದನ್ನ ಗಮನಿಸಬಹುದು. ಈ ರೀತಿ ನದಿ ಇದಾವೆ ಅನ್ನೋದನ್ನು ಕೂಡ ನಾವು ಗೆಸ್ ಮಾಡ್ಲಿಕ್ಕೆ ಆಗಿರಲ್ಲ. ಗಂಭೀರ್ ಮತ್ತೆ ಬಂಗಂಗಾ ಎನ್ನುವಂತಹ ನದಿಗಳು ಯಾವ ರಾಷ್ಟ್ರೀಯ ಉದ್ಯಾನವನವನ್ನ ಪಾಸ್ ಮಾಡ್ತವೆ ಅಂತಂದ್ರೆ ರಾಜಸ್ಥಾನದ ಭರತ್ಪುರದಲ್ಲಿರುವಂತಹ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಅನ್ನೋದನ್ನ ಗಮನಿಸಬೇಕು. ನೆಕ್ಸ್ಟ್, ವೆಟ್ಲ್ಯಾಂಡ್ಸ್ ಬಂದಾಗ ರಾಷ್ಟ್ರೀಯ ಮಟ್ಟದಲ್ಲಿ ಏನಾಗಿದೆ, ಈ ವೆಟ್ಲ್ಯಾಂಡ್ಸ್ ಗಳಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಟ್ಟದ ಪ್ರಯತ್ನಗಳು ಏನೇನಾಗಿದೆ ಅಂದ್ರೆ ವೆಟ್ಲ್ಯಾಂಡ್ಸ್ ಕನ್ಸರ್ವೇಷನ್ ಅಂಡ್ ಮ್ಯಾನೇಜ್ಮೆಂಟ್ ರೂಲ್ಸ್ 2017 ಅಲ್ಲಿ ಮಾಡಿದ್ದಾರೆ. ಜೌಗು ಪ್ರದೇಶಗಳ ಸಂರಕ್ಷಣೆ ಮತ್ತು ನಿರ್ವಹಣೆ ನಿಯಮಗಳನ್ನ ಮಾಡಿದ್ದಾರೆ. ಅದೇ ರೀತಿ ನ್ಯಾಷನಲ್ ಪ್ಲಾನ್ ಫಾರ್ ಕನ್ಸರ್ವೇಷನ್ ಆಫ್ ಅಕ್ವಾಟಿಕ್ ಇಕೋಸಿಸ್ಟಮ್, ಜಲವಾಸಿ ಪರಿಸರ ವ್ಯವಸ್ಥೆಗಳ ಸಂರಕ್ಷಣೆಗೋಸ್ಕರ ರಾಷ್ಟ್ರೀಯ ಯೋಜನೆ ಮಾಡಿದ್ದಾರೆ. ನ್ಯಾಷನಲ್ ಪ್ಲಾನ್ ಫಾರ್ ಕನ್ಸರ್ವೇಷನ್ ಆಫ್ ಅಕ್ವಾಟಿಕ್ ಎಕೋಸಿಸ್ಟಮ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ಅಮೃತ್ ಧರೋಹರ್ ಕೆಪಾಸಿಟಿ ಬಿಲ್ಡಿಂಗ್ ಸ್ಕೀಮ್, ಅಮೃತ್ ಧರೋಹರ್ ಸಾಮರ್ಥ್ಯ ನಿರ್ಮಾಣ ಯೋಜನೆ ಅಂತ. ನೆಕ್ಸ್ಟ್, ನ್ಯಾಷನಲ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಪ್ರೋಗ್ರಾಮ್ ಲಾಂಚ್ಡ್ ಇನ್ 1985, 1985 ನ್ಯಾಷನಲ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದ್ದಾರೆ ಅನ್ನೋದನ್ನ ಗಮನಿಸಬಹುದು. ನೆಕ್ಸ್ಟ್ ಬಂದಾಗ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರೀಸ್ is being monitored by India for establishing potential overseas military bases in the Indian Ocean region. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಸಂಭಾವ್ಯ ಸಾಗರೋತ್ತರ ಸೇನಾ ನೆಲೆಗಳನ್ನ ಸ್ಥಾಪಿಸೋದಕ್ಕೆ ಈ ಕೆಳಗಿನ ಯಾವ ದೇಶಗಳನ್ನ ಭಾರತ ಮೇಲ್ವಿಚಾರಣೆ ಮಾಡ್ತಾ ಇದೆ? ಏನ್ ಮಾಡ್ತಾ ಇದ್ದಾರೆ? ಹಿಂದೂ ಮಹಾಸಾಗರದಲ್ಲಿ ಮಿಲಿಟರಿ ಬೇಸ್ಗಳನ್ನ ಏನ್ ಮಾಡ್ತಾ ಇದ್ದಾರೆ? ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಭಾರತ ಯಾವ 2 ರಾಷ್ಟ್ರಗಳನ್ನ ಮಾನಿಟರ್ ಮಾಡ್ಕೊಂಡು ಜೊತೆಗೆ ಮಾಡ್ಕೊಳ್ತಾ ಇದೆ, ಮಾನಿಟರ್ ಮಾಡ್ತಾ ಇದೆ? ಯಾವ ರಾಷ್ಟ್ರಗಳನ್ನ ಮಾನಿಟರ್ ಮಾಡ್ತಾ ಇದೆ ಅಂದ್ರೆ ನೋಡಿ, ಎಲ್ಲ ಎನಿಮಿ ಕಂಟ್ರೀಸ್ ಗಳೇ. ಇದನ್ನ ಬಹಳ ಇಂಪಾರ್ಟೆಂಟ್ ಆಗಿ ಗೆಸ್ ಮಾಡ್ಬಿಡ್ಬೋದು. ಚೈನಾ, ಪಾಕಿಸ್ತಾನ, ಮ್ಯಾನ್ಮಾರ್ ಈ 3 ರಾಷ್ಟ್ರಗಳು ಏನ್ ಮಾಡ್ತಾ ಇದ್ದಾರೆ? ಸೇನಾ ನೆಲೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಕೊಟ್ಟಿದ್ದಾರೆ ಹಿಂದೂ ಮಹಾಸಾಗರ ಪ್ರದೇಶಗಳಲ್ಲಿ ಅನ್ನೋದನ್ನ ಗಮನಿಸಬೇಕು. ನೆಕ್ಸ್ಟ್, ಇಂಡಿಯನ್ ಅಂಡ್ ಚೈನೀಸ್ ವಾರ್ಶಿಪ್ಸ್ ಇನ್ ಕೊಲಂಬೋ ಪೋರ್ಟ್. ಇಂಡಿಯನ್ ಮತ್ತೆ ಚೈನೀಸ್ ವಾರ್ಶಿಪ್ಸ್ ಗಳು ಕೊಲಂಬೋ ಬಂದರಿನಲ್ಲಿ ಇತ್ತೀಚೆಗೆ ರೀಚ್ ಆಗಿದ್ರಿಂದ ಈ ಒಂದು ವಿಚಾರ ಸುದ್ದಿಯಲ್ಲಿ ಇತ್ತು. ಯಾಕೆ ರೀಚ್ ಆಯ್ತು? ಭಾರತದ ವಾರ್ಶಿಪ್ಸ್ ಗಳು ಏನ್ ಮಾಡ್ತಾ ಇದ್ವು? ಅಬ್ಸರ್ವ್ ಮಾಡ್ತಾ ಇದ್ವು, ಏನೇನ್ ಮಾಡ್ತಿದ್ದಾರೆ ಇವರು ಅಂತ. ರೀಸೆಂಟ್ ಇವೆಂಟ್ಸ್ ಏನಾಗಿದೆ, ಇಂಡಿಯಾಸ್ INS ಮುಂಬೈ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ ಏನಿದೆ ಅಂಡ್ 3 ಚೈನೀಸ್ ವಾರ್ಶಿಪ್ಸ್ ವಿಸಿಟೆಡ್ ಕೊಲಂಬೋ ಪೋರ್ಟ್. ಒಂದೇ ಸಾರಿ ಕೊಲಂಬೋ ಪೋರ್ಟ್ ಅನ್ನ ವಿಸಿಟ್ ಮಾಡ್ತಾರೆ. ಶ್ರೀಲಂಕಾದಲ್ಲಿರುವಂತ ಆನ್ ದ ಸೇಮ್ ಡೇ, ಒಂದೇ ದಿನ ಬಂದರಿಗೆ ಭೇಟಿ ನೀಡ್ತವೆ. ಯಾಕೆ ಇವೆಲ್ಲ ಹೋಗಿದ್ವು ವಾರ್ಶಿಪ್ಸ್ ಗಳು? ಏನ್ ಮಾಡ್ತಿದ್ರು ಅಂತಂದ್ರೆ ಅಬ್ಸರ್ವೇಷನ್ ಮಾಡ್ತಿದ್ರು. ನೆಕ್ಸ್ಟ್, ಪೋರ್ಟ್ ಆಫ್ ಕಾಲ್ ಅಂತ ಕರೀತಾರೆ. INS ಮುಂಬೈ ಏನ್ ಮಾಡ್ತು? ಮೇಡ್ ಇಟ್ಸ್ ಫಸ್ಟ್ ಪೋರ್ಟ್ ಆಫ್ ಕಾಲ್ ಇನ್ ಶ್ರೀಲಂಕಾ, ಎ ಸ್ಟಾಪ್
ಇನ್ ಎ ಶಿಪ್ಸ್ ಜರ್ನಿ ಫಾರ್ ಕಾರ್ಗೋ ಆರ್ ಸಪ್ಲೈಸ್. INS ಮುಂಬೈ ಏನಿದೆ ಶ್ರೀಲಂಕಾದಲ್ಲಿ ತನ್ನ ಮೊದಲ ಬಂದರು ಕರೆಯನ್ನ ಮಾಡಿ ಏನ್ ಮಾಡಿದ್ರು, ಎ ಸ್ಟಾಪ್ ಇನ್ ಎ ಶಿಪ್ಸ್ ಜರ್ನಿ ಫಾರ್ ಕಾರ್ಗೋ ಅಂಡ್ ಸಪ್ಲೈಸ್. ಶಿಪ್ಸ್ ಜರ್ನಿ ಆಗೋದಕ್ಕೆ ಒಂದು ತಡೆಯನ್ನ ಕೊಡ್ತು. ಈ ಮೂಲಕ ಒಂದು ಪೋರ್ಟ್ ಆಫ್ ಕಾಲ್ ಅಂತ ಕರೀತಾರೆ ಇದನ್ನ. ಸೊ ಈ ರೀತಿಯಾದಂತಹ ವಿಚಾರ ಇತ್ತೀಚೆಗೆ ಇದ್ದಿದ್ರಿಂದ ಇದು ಸುದ್ದಿಯಲ್ಲಿತ್ತು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಇದು ನಾನು ಹೇಳ್ದಂಗೆ ಕರ್ನಾಟಕ ಎಕನಾಮಿಕ್ ಸರ್ವೆ ಬುಕ್ ಬಹಳ ಇಂಪಾರ್ಟೆಂಟ್ ಆಗಿ 370ಕ್ಕೂ ಅಧಿಕ ಪ್ರಶ್ನೆಗಳನ್ನ ಒಳಗೊಂಡಿರುವಂತ ಪುಸ್ತಕ. ನಮ್ಮ ಚಾನೆಲ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಅನ್ನ ಕೊಡಲಾಗಿದೆ. ಅದಕ್ಕೆ ಜಾಯಿನ್ ಆಗೋದ್ರ ಮೂಲಕ ಎಲ್ಲ ಅಪ್ಡೇಟ್ಸ್ ಗಳನ್ನ ಪಡ್ಕೊಳ್ಬಹುದು. ಈ ಬುಕ್ ಅನ್ನ ಹತ್ತಿರದ ಬುಕ್ ಸ್ಟೋರ್ಸ್ ಅಲ್ಲಿ ಪರ್ಚೇಸ್ ಮಾಡೋಕ್ಕೂ ಮುಂಚೆ ನನ್ನ ನಂಬರ್ಗೆ ಲೊಕೇಶನ್ ಅನ್ನ ಮೆಸೇಜ್ ಹಾಕಿ ಆ ಸ್ಟೋರ್ ನಲ್ಲಿ ಎಲ್ಲಿ ಲಭ್ಯ ಇರುತ್ತೆ ಅಂತ ಹೇಳ್ತೀನಿ. ನಂತರ ನೀವು ಅದನ್ನ ಪರ್ಚೇಸ್ ಮಾಡಿ ಓದ್ಕೊಳ್ಬಹುದು. ಬಹಳ ಅನುಕೂಲ ಆಗ್ತಾ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.